ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜುಲೈ 14, 15 ಮತ್ತು 16 ಒಂದು ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಜೊತೆಗೆ ಈಗಾಗಲೇ ಎಕ್ಸಾಮಿನೇಷನ್ ನಡೆದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ, ತದನಂತರದಲ್ಲಿ ನಿಮ್ಮ ಒಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರಿನ ಅಡಿಯಲ್ಲಿ ಇರ್ತಕ್ಕಂಥ FDAA ಹುದ್ದೆಗಳು, ಅರ್ಥಾಯ್ತಾ, FDAA ಹುದ್ದೆಗಳಿಗೆ ಏನಾಗಿತ್ತು ಅಂದ್ರೆ ಎಕ್ಸಾಮಿನೇಷನ್ ನಡೆದಿತ್ತು. ಸೊ ಆ ಎಕ್ಸಾಮಿನೇಷನ್ ಅಲ್ಲಿ GK ಪತ್ರಿಕೆಯಲ್ಲಿ ನಾನು ಎರಡೂ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಅರ್ಥಾತ್ BMTC ಒಂದು ಪತ್ರಿಕೆ GK ಪತ್ರಿಕೆಯಲ್ಲಿ, ಆಮೇಲೆ ಈ ಒಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳ ಚರಂಡಿ ಮಂಡಳಿಯಲ್ಲಿ ಒಂದು GK ಪತ್ರಿಕೆ ಏನಿದೆ. ಸೊ ಈ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಚಾನಲ್ ಇಂದ ಎಷ್ಟು ಹೆಲ್ಪ್ ಆಗಿದೆ, ಯಾವ ತರ ಪ್ರಶ್ನೆಗಳು ಕೇಳಿದರೆ, ನಾವು ಯಾವ ತರ ಕವರ್ ಮಾಡಿದೀವಿ, ಯಾವಾಗ ಕವರ್ ಮಾಡಿದೀವಿ, ಯಾವ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದೀವಿ, ನಿಮಗೆ ಪ್ರೂಫ್ ಸಮೇತ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋ ಮಾಡೋದ ಪ್ರಮುಖ ಉದ್ದೇಶ ಏನಂದ್ರೆ, ನಾವು ಪ್ರೂಫ್ ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ, ಯಾರು ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರಿ ಹೊಸದಾಗಿ, ಅವರಿಗೆ ಒಂದು ಆತ್ಮವಿಶ್ವಾಸ ಬರಲಿ, ನಾವು ಮಾಡ್ತಕ್ಕಂಥ ಫಾಲೋ ಮಾಡ್ತಕ್ಕಂಥ ಚಾನಲ್ಲು ಕರೆಕ್ಟ್ ಆಗಿದೆ, ಇನ್ನು ಮುಂದೆ ಫಾಲೋ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋ ವಿಶ್ವಾಸ ಅವರಿಗೆ ಬರಲಿ ಅನ್ನತಕ್ಕಂಥ ಉದ್ದೇಶದಿಂದಾಗಿ ಇವತ್ತೇನು ಮಾಡ್ತಾ ಇದೀವಿ ಅಂದ್ರೆ ಪ್ರೂಫ್ ಸಮೇತ ತಮಗೆ ತೋರಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಏನಂದ್ರೆ ಕ್ವಶನ್ ಅನ್ನ ನೋಡಿ. ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, 2024 ಕೋಪಾ ಅಮೆರಿಕ ಕಿರೀಟ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆನ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರ್ಜೆಂಟೀನಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ನೋಡ್ರಿ, ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡ್ರಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, ಜಾಗತಿಕ ಹಸಿವು ಸೂಚ್ಯಂಕ 2023ರಲ್ಲಿ ಭಾರತ ಸ್ಥಾನ ಯಾವುದು ಅಂತ ಪ್ರಶ್ನೆಯನ್ನ ನಿಮ್ಮ ಒಂದು KE ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಅರ್ಥಾಯ್ತಾ, KE ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ, ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಎರಡೂ ಒಟ್ಟಿಗೆ ಹೇಳ್ತಾ ಇದ್ದೀನಿ ನಾನು, ಅರ್ಥಾಯ್ತಾ. BMTC ಕಂಡಕ್ಟರ್ ಹುದ್ದೆಗಳಿಗೆ ಏನು ನಡೆದಿತ್ತು ಕಲ್ಯಾಣ ಕರ್ನಾಟಕದು, ಆಮೇಲೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಒಂದು FDA ಹುದ್ದೆಗಳಿಗೆ ಏನು ನಡೆದಿತ್ತು, ಆ ಎಕ್ಸಾಮಿನೇಷನ್ ನಡೆದಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಒಟ್ಟಿಗೆ ತಗೋತಾ ಇದ್ದೀನಿ. ಎಷ್ಟು ಪ್ರಶ್ನೆಗಳು ಅಂತಕ್ಕಂಥದ್ದು ನಿಮಗೆ ಈಗ ನಾನೇನು ಅಂದರೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ನೋಡಿ, ನೀವೇ ಕೌಂಟ್ ಮಾಡ್ಕೊತ ಹೋಗಿ ಎಷ್ಟು ಪ್ರಶ್ನೆಗಳು ಬಂದಿವೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 111ನೇ ಸ್ಥಾನ. ನಿಮ್ಮ ಒಂದು KE ಎಕ್ಸಾಮಿನೇಷನ್ ಅಲ್ಲಿ ಈ ತರ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನಾವು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀವಿ. ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ನಮ್ಮ ಒಂದು ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2024ನೇ ಸಾಲಿನ ಅಕ್ಟೋಬರ್ ಮಂತ್ ಮ್ಯಾಗಝಿನ್, ಸಾರಿ 2023ನೇ ಸಾಲಿನ ಒಂದು ಅಕ್ಟೋಬರ್ ಮಂತ್ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ, ಆಯ್ತಾ. ಅಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿಲಿ, ಜಾಗತಿಕ ಹಸಿವು ಸೂಚ್ಯಂಕ 2023 ಅಂತ ಇಲ್ಲಿ ನಾವು ಕೊಟ್ಟಿದ್ದೀವಿ. ತದನಂತರದಲ್ಲಿ ನೋಡಿ, ಭಾರತದ ಸ್ಥಾನ ಅಂತ 111ನೇ ಸ್ಥಾನ 2023, 107 ಸ್ಥಾನ 2022ನೇ ಸ್ಥಾನ, 101ನೇ ಸ್ಥಾನ 2021ನೇ ಸ್ಥಾನ, ಆಯ್ತಾ. ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. 100% ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವಶನ್ಗೆ ಏನಂದ್ರೆ ನಾವು ಮಾಡ್ತಕ್ಕಂಥ ಎನಾಲಿಸಿಸ್ ಇಂದ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನಿಮಗೆ ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2023ನೇ ಸಾಲಿನ ಅಕ್ಟೋಬರ್ ಮಂತ್ ಮ್ಯಾಗಝಿನ್ ಅನ್ನ ಓಪನ್ ಮಾಡಿ ನೋಡಿ. ನೋಡ್ರಿ, ಯಾರು ನಮ್ಮ ಮ್ಯಾಗಝಿನ್ಸ್ ಗಳನ್ನ ತಗೊಂಡಿಲ್ಲ, ಇನ್ನೂ ನೀವು ಯಾರು ಪಡೆದುಕೊಂಡಿಲ್ಲ, ಆಮೇಲೆ ಯಾರಿಗೆ ನಿಮಗೆ ಕ್ಲಾಸ್ಗಳನ್ನ ಕೇಳಕ್ ಆಗ್ತಾ ಇಲ್ಲ, ಕ್ವಾಲಿಟಿ ಮ್ಯಾಗಝಿನ್ಸ್ ಗಳನ್ನ ತಮಗೆ ಬೇಕಂದ್ರೆ ಇಲ್ಲೆಲ್ಲ ಕೊಟ್ಟಿದ್ದೀವಿ ಡೀಟೇಲ್ಡ್. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜೂನ್ 2024ರವರೆಗೆ 720 ಆಗುತ್ತೆ. 2022 ಜಾನ್ ಟು ಜೂನ್ 2024ರವರೆಗೆ 1200 ಆಗುತ್ತೆ. ಡಿಸ್ಕೌಂಟ್ ಆಗಿ 1100 ಅಲ್ಲಿ ಸಿಗುತ್ತೆ. ಐದಾರು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಅಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ ಶಾಟ್ ಅನ್ನು ಕಳಿಸಿದ್ರೆ ನಮ್ಮ ನೋಟ್ಸ್ ಗಳನ್ನ ತಮಗೆ ಸಾಫ್ಟ್ ಫಾರ್ಮೆಟ್ ಅಲ್ಲಿ ಕಳಿಸ್ತೀವಿ. ನಿಮಗೆ ಎಷ್ಟು ಬಾರಿ ಹೇಳಿದೀನಿ ನಾನು, ಎಕ್ಸಾಮ್ ನೀವು ಏನಾದರೂ ಡಿಗ್ರಿ ಲೆವೆಲ್ ಎಕ್ಸಾಮ್ ಓದ್ತಾ ಇದ್ರೆ ಸುಮಾರು 1 ರಿಂದ 1.5 ವರ್ಷದ ಕರೆಂಟ್ ಅಫೇರ್ಸ್ ನೀವು ಮಸ್ಟ್ ಅಂಡ್ ಶುಡ್ ಓದಲೇಬೇಕು, KS ಇದು ಓದಲೇಬೇಕಂತ ಸುಮಾರು ಕ್ಲಾಸ್ ಅಲ್ಲಿ ಹೇಳಿದೀನಿ. ಅದು ನಿಮಗೆ ಇವತ್ತು ನಾನು ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಎರಡನೇ ಪ್ರಶ್ನೆ ಯಾವ ತರ ಕೇಳಿದ್ರೆ ಅಂದ್ರೆ, 2023ನೇ ಸಾಲಿನ ಕ್ರಿಕೆಟ್ ಕ್ಷೇತ್ರದಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ KE ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊಹಮ್ಮದ್ ಶಮಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನಾವು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2023ನೇ ಸಾಲಿನ ಡಿಸೆಂಬರ್ ಮಂತ್ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಅದರಲ್ಲಿ ಕ್ರೀಡಾ ಪ್ರಶಸ್ತಿಗಳಂತ ಎಲ್ಲಾ ಕೊಟ್ಟಿದೀವಿ. ಅದರಲ್ಲಿ ಅರ್ಜುನ್ ಪ್ರಶಸ್ತಿ ಅಂತ ಹೆಡ್ಡಿಂಗ್ ಹಾಕಿ ಇಲ್ಲಿ ಕಾಣಿಸ್ತಾ ಇದೀನ, 2023ನೇ ಸಾಲಿನ ಅರ್ಜುನ್ ಪ್ರಶಸ್ತಿಯನ್ನು ಟೀಮ್ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿ ಸೇರಿದಂತೆ, ಕಾಣಿಸ್ತಾ ಇದೀನ, ಮೊಹಮ್ಮದ್ ಶಮಿ ಸೇರಿದಂತೆ 26 ಅಥ್ಲೆಟ್ಗಳು ಪಡೆದುಕೊಂಡಿದ್ದಾರೆ. ಇದು ಕವರ್ ಮಾಡಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಎನಾಲಿಸಿಸ್ ಇಂದ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ,
ಎವರೆಸ್ಟ್ ಮ್ಯಾನ್ ಎಂದೇ ಹೆಸರವಾಗಿದ್ದ ಕಮಿರೀಟಾ ಶೆರ್ಪಾ ಅವರು 26 ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದರು. ಇವರು ಯಾವ ರಾಷ್ಟ್ರದವರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೇಪಾಳ. ಸೊ ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತಾ ಇದ್ದೇನೆ ನೋಡಿ. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗ್ಝಿನ್ 2024 ಮ್ಯಾಗ್ಝಿನಲ್ಲಿ ನಾನು ಕವರ್ ಮಾಡಿದ್ದೀನಿ. ಇನ್ನು 26 ಬಾರಿ ಇವ್ರು ಏನೋ ಒಂದು ದಾಖಲೆಯನ್ನು ಬರೆದ್ರು ನೋಡ್ರಿ. ಆ ದಾಖಲೆ ಬರೆದು 26 ಬಾರಿ ಅವರು 2023ನೇ ಸಾಲಿಂದ ಅವರು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇಲ್ಲಿ 30ನೇ ಬಾರಿ ಎವರೆಸ್ಟ್ ಏರಿದ ಕಮಿರೀಟಾ ಇದು 2024ರಲ್ಲಿ ಈ ದಾಖಲೆ ಮಾಡಿದ್ದಾರೆ. ಸೊ ಅವಾಗಲೂ ಕೂಡ ಕವರ್ ಮಾಡಿದೀವಿ, 2023ರಲ್ಲಿ ಕೂಡ ಕವರ್ ಮಾಡಿದೀವಿ ನೋಡಿ. ನಿಮಗೆ ಜುಲೈಯಲ್ಲಿ ಎಕ್ಸಾಮಿನೇಷನ್ ನಡೆದಿದೆ. ಸುಮಾರು ನಿಮಗೆ ಎಲ್ಲಂದ್ರೆ 1 ರಿಂದ 1.5 ವರ್ಷದ ಹಿಂದಿಂದ ಕರೆಂಟ್ ಅಫೇರ್ಸ್ ಅನ್ನ ಕೇಳಿದ್ದಾರೆ. ಇದು 2023ರಲ್ಲಿ ಅವರು ದಾಖಲೆಯನ್ನು ಮಾಡಿದರು. ಅರ್ಥ ಆಯ್ತಾ? ಅಂದ್ರೆ ಇದು 2024ರಲ್ಲಿ ಕೂಡ ಬಂದಿದೆ. ಇಲ್ಲಿ ಕಾಣಿಸ್ತಿದೆನಾ? ನೇಪಾಳದ ಹಿರಿಯ ಪರ್ವತಾರೋಹಿ ಕಮಿರೀಟಾ ಕಾಣಿಸ್ತಾ ಇದೆನಾ? ಇದು ನಿಮಗೆ ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ ನಾವು ಮಾಡ್ತಕ್ಕಂಥ ಅನಲೈಸಿಸ್ ಇಂದ 100% ಹೆಲ್ಪ್ ಆಗಿದೆ. ನಿಮಗೆ ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗ್ಝಿನ್ 2024ನ ತೆಗೆದು ನೋಡಿ, ಅದರಲ್ಲಿ ಕವರ್ ಮಾಡಿದೀವಿ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2023 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ ನಿಮ್ ಕೆಇ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರೆ ಅಲ್ಲು ಅರ್ಜುನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದನ್ನು ಕೂಡ 2023ನೇ ಸಾಲಿಂದೇ ಇದು ಕರೆಂಟ್ ಅಫೇರ್ಸ್. ಸೊ ನೋಡಿ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಆಗಸ್ಟ್ ಮಂತ್ ಮ್ಯಾಗ್ಝಿನ್ ಪಾರ್ಟ್ 2 ಅರ್ಥ ಆಯ್ತಾ? ಪಾರ್ಟ್ 2 ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. 2023ನೇ ಸಾಲಿನ ಆಗಸ್ಟ್ ಮಂತ್ ಪಾರ್ಟ್ 2 ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ, ಅದರಲ್ಲಿ ಸಿಗುತ್ತೆ. ಕಾಣಿಸ್ತಾ ಇದೆನಾ? 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಅಂತ ಇದು ಹೆಡ್ಡಿಂಗ್ ಕೊಟ್ಬಿಟ್ಟು ನಮ್ಮ ಮ್ಯಾಗ್ಝಿನ್ ಅಲ್ಲಿ ಕವರ್ ಮಾಡಿದ್ವಿ. ಇಲ್ಲಿ ಕಾಣಿಸ್ತಾ ಇದೆನಾ ನೋಡಿ. ಇಲ್ಲಿ ಅತ್ಯುತ್ತಮ ನಟ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳಂತ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ ಅಂತ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಕಾಣಿಸ್ತಾ ಇದೆನಾ? ಅಲ್ಲು ಅರ್ಜುನ್ ಯಾವ ಚಿತ್ರ? ಪುಷ್ಪ ಅಂತಕ್ಕಂಥ ಚಿತ್ರಕ್ಕೆ. ಇದಕ್ಕೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ನೋಡಿ. ಗೆಳೆಯರೆ, ನೀವೇನು ನಮಗೆ ಪೇಡ್ ಮಾಡ್ತಾ ಇಲ್ಲ, ನಿಮಗೋಸ್ಕರವಾಗಿ ಇಂಥ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಈ ವಿಡಿಯೋಸ್ಗಳನ್ನ ತರ್ತಾ ಇದೀವಿ. ಸೊ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದಾಗಿ ಅದಕ್ಕೆ ಪ್ರೂಫ್ ಕೂಡ ತೋರಿಸ್ತಾ ಇದೀವಿ. ಅರ್ಥ ಆಯ್ತಾ? ಆದಷ್ಟು ಈ ವಿಡಿಯೋನ ಬೇರೆ ವಿಡಿಯೋ ಶೇರ್ ಮಾಡದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಈ ವಿಡಿಯೋ ಆದರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ವಿವಿಧ ಮಾಧ್ಯಮಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ನಾವು ಮಾಡ್ತಕ್ಕಂಥ ಕಂಟೆಂಟ್ ಇಂದ ಒಂದು ಟ್ರಸ್ಟ್ ಬಂದು ಅವರು ಫಾಲೋ ಮಾಡಲಿ, ಅವರಿಗೂ ಹೆಲ್ಪ್ ಆಗಲಿ ಅನ್ನೋದೇ ಒಂದು ಇದರ ಅಲ್ಟಿಮೇಟ್ ಉದ್ದೇಶ. ಆ ಉದ್ದೇಶ ಸಕ್ಸಸ್ ಮಾಡೋರು ನೀವೇ ಮತ್ತು ಫೇಲ್ಯೂರ್ ಮಾಡೋರು ನೀವೇ. ಸೊ ಆದಷ್ಟು ನೀವು ಏನಂದ್ರೆ ಒಂದು ಸಕ್ಸಸ್ ಮಾಡ್ತೀರಾ, ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿವಿ. ನಿಮ್ಮ ಶೇರು, ನಿಮ್ಮ ಲೈಕ್ ನಮಗೇನು ಕೊಡುತ್ತೆ? ಇನ್ಸ್ಪಿರೇಷನ್ ಕೊಡುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2023ನೇ ಸಾಲಿನ ಅರ್ಥಶಾಸ್ತ್ರ ವಿಜ್ಞಾನ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನ ಕ್ಲೌಡಿಯಾ ಗೋಲ್ಡಿನ್ ಅವರಿಗೆ ಯಾವ ಕ್ಷೇತ್ರದ ಅಧ್ಯಯನಕ್ಕಾಗಿ ನೀಡಲಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ ಕಾರ್ಮಿಕ ಅರ್ಥಶಾಸ್ತ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಧ ನಿಮ್ಮ ಒಂದು ಕೆಇ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಹಾಗಾದರೆ ನಾವು ಯಾವಾಗ ಕವರ್ ಮಾಡಿದೀವಿ, ಯಾವ ತರ ಒಂದು ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿದೀವಿ ಅಂತಕ್ಕಂಥ ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2023ನೇ ಸಾಲಿನ ಒಂದು ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ, ಅದರಲ್ಲಿ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತಾ ಇದೆನಾ? ಮಹಿಳಾ ಕಾರ್ಮಿಕರು ಕುರಿತು ಸಂಶೋಧನೆ ನಡೆಸಿದ ಅಮೆರಿಕದ ಹಾರ್ವರ್ಡ್ ವಿವಿ ಪ್ರೊಫೆಸರ್ ಕ್ಲಾಡಿಯಾ ಗೋಲ್ಡನ್ ಅವರಿಗೆ ಈ ವರ್ಷದ ಪ್ರತಿಷ್ಠಿತ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇದು ನಮ್ಮ ಮ್ಯಾಗ್ಝಿನ್ ಅಲ್ಲಿ ಕವರ್ ಮಾಡಿರ್ತಕ್ಕಂಥ ಕಂಟೆಂಟು ಎಕ್ಸಾಮಿನೇಷನ್ ಬಂದಿದೆ. ಸೊ ಅದಕ್ಕೂ ಕೂಡ 100% ನಾವು ಮಾಡ್ತಕ್ಕಂಥ ಅನಲೈಸಿಸ್ ಇಂದ ನಾವು ಕೊಟ್ಟಿರ್ತಕ್ಕಂಥ ಮ್ಯಾಗ್ಝಿನ್ ಇಂದ ತಮಗೇನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಈ ಕೆಳಗಿನ ಯಾವ ಸಂಸ್ಥೆ ಆರೋಗ್ಯ ಕ್ಷೇತ್ರದ ಉತ್ತೇಜನಕ್ಕಾಗಿ 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ನಿಮಾನ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನಿಮ್ಯಾನ್ಸ್ ನೋಡಿ. ಇದನ್ನು ಕೂಡ ನಿಮಗೆ ಕೆಇ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ನೋಡಿ ಇದರಲ್ಲಿ ಸುಮಾರು ಪ್ರಶ್ನೆಗಳು ನಾವು ಡೈರೆಕ್ಟ್ ಯಾವ ತರ ಒಂದು ನಿಮಗೆ ಅನಲೈಸಿಸ್ ಅಲ್ಲಿ ಕೇಳಿದೀವಿ ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಮತ್ತು ಪ್ರಾಕ್ಟೀಸ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದೀವಿ ಅದೇ ತರ ಪ್ರಶ್ನೆಗಳನ್ನು ಕೂಡ ಅವರು ಕೂಡ ಕೇಳಿದ್ದಾರೆ ನೋಡಿ. ನಾನು ಡೈರೆಕ್ಟ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಸುಮಾರು ಇದಾವೆ, ಬಟ್ ಪ್ರಶ್ನೆನ ನಾನು ತಗೊಂಡಿಲ್ಲ. ಕಂಟೆಂಟ್ ನಾನು ಯಾವ ತರ ಕವರ್ ಮಾಡಿದೀವಿ, ಯಾವ ಮ್ಯಾಗ್ಝಿನ್ ಅಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಕೊಡ್ತಾ ಇದ್ದೀನಿ ನಿಮಗೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗ್ಝಿನ್ 2024 ಜೂನ್ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಕಾಣಿಸ್ತಾ ಇದೆನಾ? ನೆಲ್ಸನ್ ಮಂಡೇಲಾ ಪ್ರಶಸ್ತಿ 2024 ಅಂತ ಕವರ್ ಮಾಡಿದೀವಿ. ಅದ್ರಲ್ಲಿ ನೋಡ್ರಿ, ಆರೋಗ್ಯ ಜಾಗೃತಿ ಮೂಡಿಸುವ ವಿಷಯದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಕಾರಣಕ್ಕೆ ಬೆಂಗಳೂರಿನ ನಿಮಾನ್ಸ್ ಅನ್ನ ವಿಶ್ವ ಆರೋಗ್ಯ ಸಂಸ್ಥೆಯು 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಇದು ನೋಡ್ರಿ, ನಾವು ಕವರ್ ಮಾಡಿರ್ತಕ್ಕಂಥ ಕಂಟೆಂಟ್ ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದರೆ. ಸೊ ಇದ್ರ ಕುರಿತು ನೋಡಿ, ಇಲ್ಲಿ ಕಾಣಿಸ್ತಾ ಇದೆನಾ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಂಟಲ್ ಹೆಲ್ತ್ ಅಂಡ್
ನ್ಯೂರೋ ಸೈನ್ಸ್ ಇದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ 100% ಏನಾಗಿದೆ ಇದು ಹೆಲ್ಪ್ ಆಗಿರ್ತಕ್ಕಂಥದ್ದು. ದೀಸ್ ಆರ್ ಪ್ಯೂರ್ಲಿ ರಿಲೇಟೆಡ್ ಟು ದಿ ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಗೆ ಪ್ಯೂರ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿವೆಲ್ಲ. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ 2024 ಜೂನ್ ತಿಂಗಳಲ್ಲಿ ನಿಧನರಾದ ರಾಜೀವ್ ತಾರಾನಾಥ್ ಅವರು ಈ ಕೆಳಗಿನ ಯಾವ ವಾದ್ಯದಲ್ಲಿ ಪರಿಣಿತರಾಗಿದ್ದರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರೋದ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ ನಿಮ್ಗೆ KE ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ ನಾವು ಯಾವಾಗ ಕವರ್ ಮಾಡಿದೀವಿ, ಯಾವ ತರ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ ನೋಡಿ ಪ್ರೂಫ್ ಸಮೇತ. ಜೂನ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ, ಅಲ್ಲಿ ರಾಜೀವ್ ತಾರಾನಾಥ್ ಅಂತ ಹೆಡ್ಡಿಂಗ್ ಕಡೆ ಕೊಟ್ಟಿದ್ವಿ, ರಾಜೀವ್ ತಾರಾನಾಥ್ ನಿಧನ ಅಂತ ಕೊಟ್ಟಿದೀವಿ. ನೆಕ್ಸ್ಟ್ ನೋಡ್ರಿ ಮೊದಲನೇ ಲೈನ್ ಅಲ್ಲೇ ಕೊಟ್ಟಿದೀವಿ, ಖ್ಯಾತ ಸರೋದ ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ಮೈಸೂರಿನಲ್ಲಿ ನಿಧನರಾದರು. ಅರ್ಥ ಆಯ್ತಾ? ನೋಡಿ ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೂ ಕೂಡ 100% ಏನಾಗಿದೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಟೆನ್ನಿಸ್ ನಲ್ಲಿ ಹಾಲ್ ಆಫ್ ಫೇಮ್ಗೆ ನಾಮನಿರ್ದೇಶನಗೊಂಡ ಏಷ್ಯಾದ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ ಏಷ್ಯಾದ ಮೊದಲ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳ ಪ್ರಕಾರ ಲಿಯಾಂಡರ್ ಫೇಸು. ಐ ಥಿಂಕ್ ಈ ಒಂದು ಪ್ರಶ್ನೆಗೆ ಗ್ರೇಸ್ ಬರಬಹುದು. ಯಾಕಂತ ನಾನು ಹೇಳ್ತೀನಿ ನಿಮಗೆ, ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ನಿಮಗೆ ಏನ್ ಮಾಡ್ತೀನಿ ಇಲ್ಲಿ ತೋರಿಸ್ತೀನಿ. ನೋಡ್ರಿ ಕಾಣಿಸ್ತದೆ, ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2023 ನಾವು ಮಾಡಿರ್ತಕ್ಕಂಥ 2023ನೇ ಸಾಲಿನ ಮ್ಯಾಗಝಿನ್ ಓಪನ್ ಮಾಡಿ ಯಾರ್ಯಾರು ತೆಗೆದುಕೊಂಡಿದ್ರೆ ಅಲ್ಲಿ ನೋಡಿ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವಕ್ಕೆ ವಿಜಯ್ ಅಮೃತ್ ಆಯ್ಕೆ ಅಂತ ಕೊಟ್ಟಿದ್ದಾರೆ. ಅರ್ಥಾತ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಏನ್ ಸರ್ ಇಲ್ಲಿ ವಿಜಯ್ ಅಮೃತ್ ರಾಜ್ ಅಂತ ಕೊಟ್ಟಿದ್ದೀರಿ, ಇಲ್ಲಿ ಲಿಯಾಂಡರ್ ಫೇಸ್ ಅಂತ ಹೇಳ್ತಾ ಇದ್ರೆ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಪ್ರಶ್ನೆಗೆ ನಿಮಗೆ ಗ್ರೇಸ್ ಬರುವ ಸಂಭವನತೆ ಇದೆ. ಎರಡೂ ಮೆನ್ಷನ್ ಮಾಡಿದೀವಿ ನಾವು, ಇಬ್ಬರು ಹೆಸರು ಕೂಡ ಮೆನ್ಷನ್ ಮಾಡಿದೀವಿ. ಇದರಲ್ಲಿ ನಮ್ಮ ಮ್ಯಾಗಝಿನ್ ಅಲ್ಲಿ ಕಾಣಿಸ್ತದನ, ಮಾಜಿ ವಿಶ್ವ ಡಬಲ್ಸ್ ನಂಬರ್ 1 ಲಿಯಾಂಡರ್ ಫೇಸ್, ಖ್ಯಾತ ವೀಕ್ಷಕ ವಿವರಣೆಗಾಗಿ ಮಾಜಿ ಟೆನ್ನಿಸ್ಗ ವಿಜಯ್ ಅಮೃತ್ ರಾಜ್ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರಿಬ್ಬರು ಪಾತ್ರರಾಗಿದ್ದಾರೆ. ಅದರಲ್ಲಿ ಅಮೃತ್ ರಾಜ್ ಅವ್ರ ಬಗ್ಗೆ ನೋಡಿ, ಅಮೃತ್ ರಾಜ್ ಈ ಗೌರವಕ್ಕೆ ಪಾತ್ರರಾದ ಏಷ್ಯಾದ ಮೊದಲ ಪುರುಷ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದು ನಾವು ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಇದು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 100% ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ಮತ್ತು ನಾವು ಡೈರೆಕ್ಟ್ ಆಗಿ ಯಾವ ತರ ಪ್ರಶ್ನೆ ಕೇಳಿದ್ರೆ ಡೈರೆಕ್ಟ್ ಆಗಿ ನಾವು ಕರೆಂಟ್ ಅಫೇರ್ಸ್ ಏನು ಅನಲೈಸ್ ಮಾಡ್ತೀವಿ, ಪ್ರಾಕ್ಟೀಸ್ ಕ್ವಶನ್ ಏನು ಕೊಟ್ಟಿರ್ತೀವಿ, ಸೊ ಅಲ್ಲಿಂದಲೇ ಕರೆಂಟ್ ಅಫೇರ್ಸ್ ಇದು ಬಂದಿರತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ವಿ, ಭಾರತ 18ನೇ ಲೋಕಸಭೆಯಲ್ಲಿ ಹಂಗಾಮಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸೋದು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ 4ನೇ ಆಪ್ಷನ್ ಮೆಹತಾಬ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ ನಾವು ಕೂಡ ಸೇಮ್ ಪ್ರಶ್ನೆ ಡೈರೆಕ್ಟ್ ಆಗಿ ಇದರಲ್ಲಿ ಕೇಳಿದೆವು ಪ್ರಾಕ್ಟೀಸ್ ಕ್ವಶನ್ ಅಲ್ಲಿ ಮತ್ತು ಡೈಲಿ ಅನಾಲಿಸಿಸ್ ಅಲ್ಲಿ ಮತ್ತು ಮ್ಯಾಗಝಿನ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ. ನಿಮಗೆ ಪ್ರೂಫ್ ಬೇಕಂದ್ರೆ ರೀಸೆಂಟ್ ಆಗಿ ಕೊಟ್ಟಿರ್ತಕ್ಕಂಥ ಜೂನ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಇಲ್ಲಿ ಕಾಣಿಸ್ತದ ಸ್ಪೀಕರ್ ಪ್ರೋಟೆಮ್ ಅಥವಾ ಹಂಗಾಮಿ ಸ್ಪೀಕರ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಒಂದು ಮಹತಾಬ್ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿದರು. ಕಾಣಿಸ್ತಾ ಇದ್ರೆ ಮೊದಲನೇ ಲೈನ್ ಅಲ್ಲಿ ಇದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ನಮ್ಮ ಚಾನಲ್ ಇಂದ ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಇಂಥ ಕ್ವಾಲಿಟಿ ಇಂಥ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ಡೈಲಿ ನಿಮಗೋಸ್ಕರವಾಗಿ ಡೆಡಿಕೇಟೆಡ್ ಆಗಿ 5 to 6 ಅವರ್ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದೀವಿ. ಸೊ ನಿಮ್ಮ ಪ್ರೋತ್ಸಾಹ ಏನಿರ್ಬೇಕಂದ್ರೆ ಎಲ್ಲಾ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಆಮೇಲೆ ಆದಷ್ಟು ಈ ವಿಡಿಯೋಸ್ಗಳನ್ನ ಏನ್ ಮಾಡಿದ್ರೆ ಲೈಕ್ ಮಾಡಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ CBDC ಯನ್ನ ವಿಸ್ತರಿಸಿ ಅಂತ ಪ್ರಶ್ನೆನ ಕೇಳಿದ್ದಾರೆ. CBDC ಇಟ್ ಇಸ್ ಒನ್ ಆಫ್ ದಿ ಟಫ್ ಕ್ವಶನ್. ಅರ್ಥಾಯ್ತಾ? ಇದು ಟಫ್ ಕ್ವಶನ್ ಆಗಿರ್ತಕ್ಕಂಥದ್ದು. ಇಂಥ ಟಫ್ ಕ್ವಶನ್ ಕೂಡ ನಾವು ಕವರ್ ಮಾಡಿದೀವಿ. ಆದರೆ ಈ ಒಂದು ವಿಷಯ ಬಂದಿದ್ದು 2022ರಲ್ಲಿ. ಆಯ್ತಾ? ಈ ಒಂದು ಏನಾಗಿ ಒಂದು ಕರೆನ್ಸಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೀವಿ ನಾವು. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಇಶ್ಯೂ ಕಾಣಿಸ್ಕೊಂಡಿದ್ದು 2022 ಡಿಸೆಂಬರ್ ಅಥವಾ ನವೆಂಬರ್ ಅಲ್ಲಿ ಕಾಣಿಸ್ಕೊಂಡಿತ್ತು. ಆದ್ರೆ ಇದ್ರ ಮೇಲೆ ಪ್ರಶ್ನೆನ ಕೇಳಿದರೆ ಇಲ್ಲಿ ನೋಡಿ ನಾವು ಯಾವಾಗ ಕವರ್ ಮಾಡಿದೀವಿ, ಯಾವ ತರ ಕವರ್ ಮಾಡಿ ತೋರಿಸ್ತಾ ಇದೀವಿ. ಕಾಣಿಸ್ತಾ ಇದೀನಾ? ಈ ರೂಪಾಯಿ ಭಾರತ ಮೊದಲ ಅಧಿಕೃತ ಡಿಜಿಟಲ್ ಕರೆನ್ಸಿ. ಕಾಣಿಸ್ತಾ ಇದೀನಾ? ಇದು ಹೆಡ್ಡಿಂಗ್ ಕೊಟ್ಟಿರ್ತಕ್ಕಂಥದ್ದು. ಈ ಹೆಡ್ಡಿಂಗ್ ಅಲ್ಲೇ ಮೊದಲನೇದಲ್ಲಿ ನೋಡಿ, ಭಾರತವು ತನ್ನ ಈ ರೂಪಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDC ಕಾಣಿಸ್ತಾ ಇದೆನಾ? ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೀವಿ. ಸೊ ಇದರ ಒಂದು ವಿಸ್ತೃತ ರೂಪ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕಮಿಷನ್ ಅಂತ ಕೊಟ್ಟಿದ್ದಾರೆ, ಆಗಲ್ಲ ಇದು. ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ, ಆಗಲ್ಲ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕಂಟ್ರೀಸ್ ಅಂತ ಕೊಟ್ಟಿದ್ದಾರೆ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಇದಕ್ಕೆ 3ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ದಿಸ್ ಇಸ್ ಒನ್ ಆಫ್ ದಿ ಟಫ್ ಕ್ವಶನ್ ವಿ ಆಲ್ರೆಡಿ ಕವರ್ಡ್ ಇನ್ ಅವರ್ ಮ್ಯಾಗಝಿನ್. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಕೆಳಗಳಲ್ಲಿ ಕರ್ನಾಟಕ ಸರ್ಕಾರವು 2021ರಲ್ಲಿ ಒಣ ಭೂಮಿ ವ್ಯವಸಾಯ ಅಭಿವೃದ್ಧಿಗಾಗಿ ಪ್ರಾರಂಭಿಸಿದ ಯೋಜನೆ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. 2021ರಲ್ಲಿ ಈ ಯೋಜನೆಯನ್ನ ಮರು ಜಾರಿಗೆ ತಂದಿದ್ದಾರೆ. ಯಾವ ಕರ್ನಾಟಕ ಸರ್ಕಾರ ಯಾವುದಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೃಷಿ ಭಾಗ್ಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ.
ನೋಡಿ ಇಲ್ಲಿ ಯಾವಾಗ ಕವರ್ ಮಾಡಿದೀವಿ ಅಂತ ತೋರಿಸ್ತೀವಿ. ನಿಮಗೆ ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗಜಿನ್ 2023 ನೋಡಿ, ಅದರಲ್ಲಿ ಕೃಷಿ ಭಾಗ್ಯ ಯೋಜನೆ ಅಂತ ಕೊಟ್ಟಿದ್ದೀವಿ. ಒಣ ಭೂಮಿ ರೈತರ ಬೇಸಾಯಕ್ಕೆ ಮಳೆ ನೀರು ಸಂಗ್ರಹಿಸಲು ಅವಕಾಶ ಕಲ್ಪಿಸುವ ಯೋಜನೆಯಾಗಿದೆ. ಇಷ್ಟೇ ಕವರ್ ಮಾಡಿಲ್ಲ, ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಇದೆ. ನಿಮಗೆ ಎಷ್ಟು ಬೇಕು ನಾನು ಅಷ್ಟೇ ಸ್ನಿಪೆಟ್ ಅನ್ನ ತಗೊಂಡಿದ್ದೀವಿ, ಯಾವ ತರ ಕವರ್ ಮಾಡಿದೀವಿ ಅಂತ ತೋರ್ಸಕ್ಕೆ. ಏನು ಸರ್ ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಮ್ಯಾಗಜಿನ್ ಇಷ್ಟೇ ಕವರ್ ಮಾಡಿದೀವಿ ಅಂತಲ್ಲ, ಮ್ಯಾಗಜಿನ್ ಅಲ್ಲಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಇದೆ. ನಾನು ಸ್ನಿಪೆಟ್ ಅನ್ನ ತಗೊಂಡಿದ್ದೀನಿ, ಎಲ್ಲಿ ಯಾವ ತರ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ತೋರಿಸುವಗೋಸ್ಕರ. ಕಾಣಿಸ್ತದನ, ಕೃಷಿ ಹೊಂಡ ನಿರ್ಮಿಸಿ ನೀರು ಹಿಂಗದಂತೆ ಅದರಲ್ಲಿ ಪಾಲಿಥಿನ್ ಸೀಟ್ ಅಳವಡಿಸಿಕೊಳ್ಳಲಾಗುತ್ತೆ. ಈ 2013ರಲ್ಲಿ ಜಾರಿಗೆ ತರಲಾಗಿತ್ತು. ಮತ್ತೆ ಇಲ್ಲಿ ಡೌನ್ ಹೋದಾಗ ನಿಮ್ಗೆ ಮರು ಜಾರಿಗೆ ತರಲಾಗಿದೆ ಅಂತಕ್ಕಂಥದ್ದು ಕೂಡ ನಾನು ಎಕ್ಸ್ಪ್ಲೇನ್ ಅನ್ನ ಮಾಡಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ, ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10ರಷ್ಟು ಮೀಸಲಾತಿ ನೀಡಲಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಆರ್ಥಿಕ 10ರಷ್ಟು ಮೀಸಲಾತಿ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 103ನೇ ತಿದ್ದುಪಡಿ, 10% ರಿಸರ್ವೇಶನ್. ಸೊ ಇದು ನಾನು ಬಹಳ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಯಾವಾಗ ಕವರ್ ಮಾಡಿದೆ ಅಂದ್ರೆ, 10% ರಿಸರ್ವೇಶನ್ ಅನ್ನ ಏನು ಒಂದು ಇದು ಸಂವಿಧಾನಬದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತು ಆ ಸಂದರ್ಭದಲ್ಲಿ ಇನ್ ಡೆಪ್ತ್ ಆಗಿ ನಾನು ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್. 103ನೇ ತಿದ್ದುಪಡಿ ಅಂತ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆನಾ? ಇದು ನಿಮಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಇತರ ಹಿಂದುಳಿದ ಸಮುದಾಯ ಹೊರತುಪಡಿಸಿ ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಗಳಿಗೆ ಸರ್ಕಾರಿ ಉದ್ಯೋಗ ಆಡಳಿತದಲ್ಲಿ ಶೇಕಡ 10ರಷ್ಟು ಮೀಸಲಾತಿರುವ ಕೇಂದ್ರದ ಕಾನೂನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆ ಸಂದರ್ಭದಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇದು ಡಿಸ್ಕಷನ್ ಮಾಡೋದು ಮತ್ತು ಮ್ಯಾಗಜಿನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಕೆಲವೊಂದಲ್ಲಿ ನಾವು ಇಲ್ಲಿ ಯಾವ ಮ್ಯಾಗಜಿನ್ ಅಂತ ಕೊಟ್ಟಿಲ್ಲ, ಸೊ ಹಂಗಂತ ಕನ್ಫ್ಯೂಸ್ ಆಗಬೇಡಿ. ನಾವು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮ್ಯಾಗಜಿನ್ ಅಲ್ಲೇ ಇದೆ, ಬಟ್ ಕೆಲವೊಂದರಲ್ಲಿ ಏನಾಗಿದೆ ಮಿಸ್ ಆಗಿದೆ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ನಿಮಗೆ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನ್ ಹೇಳಿದೆ, ಆಮೇಲೆ ಈ ಒಂದು ಎಷ್ಟು ಜನರ ಸದಸ್ಯರ ಪೀಠ ಇತ್ತು, ಯಾವ ತರ ನಿರ್ಣಯನ ತೆಗೆದುಕೊಂಡಿದ್ದಾರೆ, ಆ ಸಂದರ್ಭದಲ್ಲಿ ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, 2024-25ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿಗೆ ಜಾರಿಗೆ ತಂದ ಅನ್ನ ಸುವಿಧಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ ಮೊದಲನೇ ಆಪ್ಷನ್, ಹಿರಿಯ ನಾಗರಿಕರಿಗೆ ಮನೆಯ ಬಾಗಿಲಿಗೆ ಉಚಿತವಾಗಿ ಆಹಾರ ವಸ್ತುಗಳನ್ನು ಪೂರೈಸುವ ಮನೆ ವಿತರಣೆ ಅಪ್ಲಿಕೇಶನ್ ಆಗಿದೆ ಅನ್ನ ಸುವಿಧಾ ಅಂತಕ್ಕಂಥದ್ದು. ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನೋಡಿ, ಇದು ಬಜೆಟ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನೋಡಿ ನಿಮಗೆ ತೋರಿಸ್ತಾ ಇದೀನಿ ಪ್ರೂಫ್ ಸಮೇತ. ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಜಿನ್ 2024 ಮ್ಯಾಗಜಿನ್ ತೆಗಿರಿ. ಅಲ್ಲಿ ನಾವು ಕರ್ನಾಟಕ ಬಜೆಟ್ ಅಂತ ಸಪ್ರೇಟ್ ಸೆಕ್ಷನ್ ಕೊಟ್ಟಿದ್ದೀವಿ. ಅದರಲ್ಲಿ ಹೊಸ ಯೋಜನೆಗಳಂತ ಒಂದು ಸಪ್ರೇಟ್ ಕಾಲಮೇ ಕೊಟ್ಟಿದ್ದೀವಿ. ಅದರಲ್ಲಿ ನೋಡಿ ಅನ್ನ ಸುವಿಧಾ ಅಂತ ಕವರ್ ಮಾಡಿದೀವಿ. ಕಾಣಿಸ್ತದೆ 80 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ನೆಲೆಸಿರುವ ಮನೆಗಳಿಗೆ ಹೋಮ್ ಡೆಲಿವರಿ ಆ್ಯಪ್ ಮೂಲಕ ಆಹಾರ ಧಾನ್ಯಗಳನ್ನು ತಲುಪಿಸುವ ಸರ್ಕಾರದಿಂದ ಅನ್ನ ಸುವಿಧಾ ಯೋಜನೆ ಜಾರಿಗೆ ತರಲಾಗುತ್ತಿದೆ. ಕಾಣಿಸ್ತಾ ಇದೆನಾ? ಇದು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಕೆಳಗಲ್ಲಿ ಯಾವ ಆಯ್ಕೆಯು 2023ರಲ್ಲಿ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ಸೂಚಿಸುತ್ತದೆ ಅಂತ ಪ್ರಶ್ನೆನ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಎರಡನೇ ಆಪ್ಷನ್, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಮತ್ತು ಅನ್ನಭಾಗ್ಯ. ಇದು ಸರ್ಕಾರ ಜಾರಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು. ಸೊ ಇದು ಯಾವಾಗ ನಾವು ನಿಮಗೆ ಕೇಳಿದೇವೆ, ಡಿಸ್ಕಷನ್ ಮಾಡಿದೀವಿ ಅಂದ್ರೆ ಸುಮಾರು ಬಾರಿ ಡಿಸ್ಕಷನ್ ಮಾಡಿದೀವಿ. ಆದ್ರೂ ಕೂಡ ಸರ್ಕಾರ ಯಾವಾಗ ಈ ಫಾರ್ಮೇಶನ್ ಆಯಿತು ಅಥವಾ ಯಾವಾಗ ಒಂದು ಪ್ರಾಮಿಸ್ ಮಾಡಿತ್ತು ಆ ಸಂದರ್ಭದಲ್ಲಿ ನಾವು ಕವರ್ ಮಾಡಿದೀವಿ. ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀವಿ. ನಿಮಗೆ ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಜಿನ್ ಪಾರ್ಟ್ 2 2023ನೇ ಸಾಲಿನ ಪಾರ್ಟ್ 2 ಮ್ಯಾಗಜಿನ್ ಅನ್ನ ತೆಗೆದು ನೋಡಿ, ಅದರಲ್ಲಿ ಸಿಗುತ್ತೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ಅಂತ ಕಾಣಿಸ್ತಿದೆನಾ? ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು. ಇದರಲ್ಲಿ 5 ಗ್ಯಾರಂಟಿಗಳು ಯಾವಿದಾವೆ ಅಂತಕ್ಕಂಥದ್ದು, ಗೃಹ ಜ್ಯೋತಿ ಕೊಟ್ಟಿದ್ದೀವಿ, ತದನಂತರದಲ್ಲಿ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಅನ್ನಭಾಗ್ಯ ಕೊಟ್ಟಿದ್ದೀವಿ, ಯುವ ನಿಧಿ ಕೊಟ್ಟಿದ್ದೀವಿ. ಇನ್ನು ಕೆಳಗಡೆ ಇನ್ನೊಂದಿದೆ ಮತ್ತೆ ಇಲ್ಲ ಅಂತ ಅನ್ಕೋಬೇಡಿ, ಅದನ್ನು ಕೂಡ ಕವರ್ ಮಾಡಿದ್ವಿ. ಬಟ್ ನಿಮಗೆ ಸ್ನಿಪೆಟ್ ಅನ್ನ ತೋರಿಸ್ತಾ ಇದ್ದೀನಿ ನಾನು. ಇದಕ್ಕೂ ಕೂಡ 100% ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಎನಾಲಿಸಿಸ್ ಇಂದ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದ ಈಗ ಅಳಿದು ಹೋಗಿರುವ ಹಾವಿನ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಟ್ ಇಸ್ ಒನ್ ಆಫ್ ದಿ ಟಿಪಿಕಲ್ ಕ್ವಶನ್. ಅರ್ಥ, ಟಿಪಿಕಲ್ ಕ್ವಶನ್ ಇದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಾಸುಕಿ ಇಂಡಿಕಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದ್ರೆ ವಾಸುಕಿ ಇಂಡಿಕಸ್ ಅಂತ ಹೆಡ್ಡಿಂಗ್ಗೆ ಕೊಟ್ಟಿದ್ದೀವಿ. ವಾಸುಕಿ ಇಂಡಿಕಸ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀವಿ. ಇದರಲ್ಲಿ ಏಪ್ರಿಲ್ ಮಂತ್ ಮ್ಯಾಗಜಿನ್ 2024ನೇ ಸಾಲಿನ ಮ್ಯಾಗಜಿನ್ ಅನ್ನ ತೆಗೆದು ನೋಡಿ, ಅದರಲ್ಲಿದೆ. ಇಲ್ಲಿ ಕಾಣಿಸ್ತಾ ಇದೆನಾ? IIT ರೂರ್ಕಿಯು ಸಂಶೋಧಕರು ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರುವ ಅತ್ಯಂತ ದೊಡ್ಡ ಹಾವಿನ ಪಳುವಳಿಕೆ ಆವಿಷ್ಕಾರವನ್ನ ವರದಿ ಮಾಡಿದ್ದಾರೆ. ಹಾವಿನ ಪಳುವಳಿಕೆ ಇದು ಒಂದು ಸ್ಟೇಟ್ಮೆಂಟ್. ಇನ್ನು ಕೆಳಗಡೆ ಸ್ಟೇಟ್ಮೆಂಟ್ ನೋಡಿ, ಈ ಸರೀಸೃಪವು 47 ದಶಲಕ್ಷ ವರ್ಷಗಳ ಹಿಂದೆ, 47 ದಶಲಕ್ಷ ಅಂತ ನಾವು ಕೊಟ್ಟಿದ್ದೀವಿ, ಅವರು 47 ಮಿಲಿಯನ್ ವರ್ಷ ಅಂತ ಕೊಟ್ಟಿದ್ದಾರೆ. ಎರಡು ಅಷ್ಟೇ.
47 ಮಿಲಿಯನ್ ಅಂದ್ರೆ ಈ ಒಂದು 47 ಮಿಲಿಯನ್ ಅಂದ್ರೂ ಅಷ್ಟು 47 ಮಿಲಿಯನ್ ವರ್ಷಗಳಂದ್ರೂ ಒಂದೇ, 47 ದಶಲಕ್ಷ ವರ್ಷಗಳಂದ್ರೂ ಒಂದೇ. ಇದಕ್ಕೂ ಕೂಡ 100% ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಇನ್ನು ಕೆಲವೊಂದು ಏನಂದ್ರೆ ಇವ್ರು ಯಾವ ತರ ಪ್ರಶ್ನೆ ಕೇಳಿದಾರೆ, ನಾವು ಡೈಲಿ ಅನಲೈಸ್ ಅಲ್ಲಿ ಡೈರೆಕ್ಟ್ ಆಗಿ ಅದೇ ತರ ಪ್ರಶ್ನೆನ ಕೇಳಿದೀವಿ. ಮೊದಲನೇ ಪ್ರಶ್ನೆ ನೋಡಿ, ಏನ್ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ 2023-24 ಸಾಲಿನ ರಣಜಿ ಟ್ರೋಫಿ ವಿಜೇತ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತೀವಿ ನೋಡಿ. 2024ರಲ್ಲೂ ಕೂಡ ಕವರ್ ಮಾಡಿದೀವಿ, 2023ರಲ್ಲೂ ಕೂಡ ಕವರ್ ಮಾಡಿದೀವಿ. ಬಟ್ ಅವ್ರು ಯಾವ್ದು ಕೇಳಿದ್ರೆ ಅದನ್ನು ನಿಮ್ಗೆ ಹೇಳ್ತೀನಿ. ಫೆಬ್ರವರಿ ಮಂತ್ ಮ್ಯಾಗಝಿನ್ 2023ನೇ ಸಾಲಿನ ರಣಜಿ ಟ್ರೋಫಿ 2023 ಅವ್ರು 2023 ಕೇಳಿದ್ದಾರೆ. ಸೌರಾಷ್ಟ್ರ ತಂಡವು 2023ನೇ ಸಾಲಿನ ರಣಜಿ ಟ್ರೋಫಿಯನ್ನ ಗೆದ್ದುಕೊಂಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಸೌರಾಷ್ಟ್ರ ಮೊದಲನೇ ಆಪ್ಷನ್ ಇದೆ, ಸೌರಾಷ್ಟ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 2024 ಕೇಳಿಲ್ಲ ಅವರು, 2023 ಕೇಳಿದ್ದಾರೆ. 2023 ಫೆಬ್ರವರಿ ಮಂತ್ ಅಲ್ಲಿ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್. ಅರ್ಥ ಆಯ್ತಾ? ನಾನು ಅದಕ್ಕೆ ಏನ್ ಹೇಳ್ತೀನಿ, ಯು ಹ್ಯಾವ್ ಟು ರೀಡ್ ವೆನ್ ಎವರ್ ಯುವರ್ ರೀಡಿಂಗ್ ಫಾರ್ ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್. ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್ ನೀವು ರೀಡ್ ಮಾಡ್ತಾ ಇದ್ರೆ ಯು ಹ್ಯಾವ್ ಟು ರೀಡ್ 1 to 1.5 year ಕರೆಂಟ್ ಅಫೇರ್ಸ್. 1.5 year ಕರೆಂಟ್ ಅಫೇರ್ಸ್ ನೀವು ಮಾಡಿದ್ರೆ ನಿಮ್ಗೆ ಬಹಳ ಅಡ್ವಾಂಟೇಜಸ್ ಇರುತ್ತೆ ಎಕ್ಸಾಮಿನೇಷನ್ ಅಲ್ಲಿ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಪ್ರಕಾರ ಈ ಕೆಳಗಿನ ಯಾವ ದೇಶಗಳ ಪ್ರಜೆಗಳು ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಚೀನಾ, ಪಾಕಿಸ್ತಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ನಾವು ಯಾವಾಗ ಕವರ್ ಮಾಡಿದೀವಿ? ಸುಮಾರು ನಿಮಗೆ 2 ರಿಂದ 3 ಬಾರಿ ಕವರ್ ಮಾಡಿದ್ದೀನಿ ನಾನು. 2024ನೇ ಸಾಲಿನಲ್ಲಿ 2 ಮ್ಯಾಗಝಿನ್ಗಳಲ್ಲಿ ಕೊಟ್ಟಿದ್ದೀವಿ ಮತ್ತು 2 ರಿಂದ 3 ಬಾರಿ ಕವರ್ ಮಾಡಿದೀವಿ. ಅರ್ಥ ಪ್ರೂಫ್ ಸಮೇತ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಒಂದೇ ತಗೊಂಡಿನಿ ನಾನು. ಮಾರ್ಚ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಮಾರ್ಚ್ ಮಂತ್ ಮ್ಯಾಗಝಿನ್ 2024 ನೋಡ್ರಿ, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಜಾರಿ ಅಂತ ಕೊಟ್ಟಿದ್ದೀವಿ. ಅದರಲ್ಲಿ ನೋಡಿ, ಪೌರತ್ವ ತಿದ್ದುಪಡಿ ಕಾಯ್ದೆ ಅಂಗೀಕಾರವಾಗಿ ಸುಮಾರು 4 ವರ್ಷಗಳ ನಂತರ ಅದನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮಾಡಿಸಿದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಕಾಣಿಸ್ತದೆ 2ನೇ ಲೈನಲ್ಲಿ ಅದೇ ಇದೆ. ಈ ಒಂದು ದೇಶದ ಜನರಿಗೆ ಒಂದು ಪ್ರಜಾಪ್ರಭುತ್ವವನ್ನು ಕೊಡುವಗೋಸ್ಕರ ಇದು ಜಾರಿಗೆ ತಂದಿರತಕ್ಕಂಥದ್ದು. ಇದಕ್ಕೂ ಕೂಡ ಎಕ್ಸಾಮಿನೇಷನ್ ಆಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದರೆ, ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದರೆ. ಮೊದಲನೇ ಹಣಕಾಸು ಆಯೋಗ, 2ನೇ ಹಣಕಾಸು ಆಯೋಗ, 3ನೇ ಹಣಕಾಸು ಆಯೋಗ, 4ನೇ ಹಣಕಾಸು ಆಯೋಗ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಾವು ಯಾವಾಗ ಕೇಳಿದೀವಿ ಅಂತಕ್ಕಂಥದ್ದಲ್ಲಿ ಕೇಳ್ತಾ ಇದೆ, ತೋರಿಸ್ತಾ ಇದೆ ನೋಡಿ. ಮೇ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಕಾಣಿಸ್ತದನ್ನ ಹಣಕಾಸು ಆಯೋಗ ಅಂತ ಒಂದ್ ಕಡೆ ಕೊಟ್ಟಿದೀವಿ, ಸ್ಥಾಪನೆ ಕೊಟ್ಟಿದೀವಿ, ಅಧ್ಯಕ್ಷರು ಕೊಟ್ಟಿದೀವಿ. ಮೊದಲು, 2ನೇದು, 3ನೇದು, 4ನೇದು ಅರ್ಥ ಆಯ್ತಾ? ಕಾಣಿಸ್ತಾ ಇದನ್ನ ಮೊದಲನೇದು ಜಿ ತಿಮ್ಮಯ್ಯ ಅವರು, 2ನೇದು ಸುರೇಂದ್ರನಾಥ್ ಅವರು, 3ನೇದು ಕುಡಿಗೆ ಅವರು, 4ನೇದು ಸಿ ಜಿ ಚಿನ್ನಸ್ವಾಮಿ ಅವರು. ಇದಕ್ಕೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, G20 ಶೃಂಗಸಭೆ ಅಧ್ಯಕ್ಷತೆ ಭಾಗವಾಗಿ ಮಹಿಳಾ G20 ಶೃಂಗಸಭೆ 2023 ಭಾರತ ಈ ನಗರದಲ್ಲಿ ಆಯೋಜಿಸಲಾಯಿತು ಅಂತ ಪ್ರಶ್ನೆನ ಕೇಳಿದ್ದಾರೆ. ಯಾವ ನಗರ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮಹಾಬಲಿಪುರಂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ನಮ್ಮ ಮ್ಯಾಗಝಿನ್ ಇಂದ ನಿಮಗೆ 100% ಹೆಲ್ಪ್ ಆಗಲಿಲ್ಲ ಅಂದ್ರೂ ಕೂಡ 70% ಹೆಲ್ಪ್ ಆಗಿದೆ. 100% ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ನಿಮಗೆ ಒನ್ ಲೈನರ್ ಕೂಡ ಇಂಪಾರ್ಟೆಂಟ್ ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಪಾರ್ಟ್ 2 2023ನೇ ಸಾಲಿನ ಜೂನ್ ಮಂತ್ ಮ್ಯಾಗಝಿನ್ ಪಾರ್ಟ್ 2 ಅನ್ನ ತೆಗೆದು ನೋಡಿ. ಕಾಣಿಸ್ತಾ ಇದೆ ಇಲ್ಲಿ, ಭಾರತದಲ್ಲಿ ಯಾವ ರಾಜ್ಯವು ಮಹಿಳಾ 20 ಶೃಂಗಸಭೆ ಆತಿಥ್ಯೆಯಾಗಿದೆ? ಯಾವ ರಾಜ್ಯ ಅಂದ್ರೆ ತಮಿಳುನಾಡು. ಸೊ ಅದ್ರ ತಮಿಳುನಾಡದಲ್ಲಿ ಇರ್ತಕ್ಕಂಥ ಯಾವುದು? ಭುವನೇಶ್ವರ್ ಅಂದ್ರೆ ಎದುರಾಗಿದೆ, ಇದು ಒಡಿಶಾದಲ್ಲಿದೆ. ತಿರುವನಂತಪುರಂ ಎಲ್ಲಿದೆ? ಇದು ಕೇರಳದಲ್ಲಿದೆ. ಗ್ಯಾಂಗ್ಟಾಕ್ ಅಂದ್ರೆ ಎಲ್ಲಿದೆ? ಸಿಕ್ಕಿಂ ಅಲ್ಲಿದೆ. ಸೊ ಮಹಾಬಲಿಪುರಂ ಒಂದೇ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದಕ್ಕೂ ಕೂಡ ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ 100% ಹೆಲ್ಪ್ ಆಗಲಿ ಅಂದ್ರೂ ಕೂಡ 70% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ODOP ಅಂದ್ರೆ ಏನಂತ ಕೇಳಿದ್ದಾರೆ. ODOP. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ ನಾವು ಹೇಳ್ತೀವಿ. ಒಂದು ಜಿಲ್ಲೆ ಒಂದು ಬೆಲೆ ಅಲ್ಲ, ಒಂದು ಜಿಲ್ಲೆ ಒಂದು ಉತ್ಪನ್ನ. ಇದಕ್ಕೆ ಮೊದಲನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವಾಗ ಕವರ್ ಮಾಡಿದೀವಿ? ಕೇಂದ್ರ ಬಜೆಟ್ 2023-24ನೇ ಸಾಲಿನಲ್ಲಿ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದೀವಿ. ಫೆಬ್ರವರಿ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. ನಿಮಗೆ ಯೂನಿಟ್ ಮಾಲ್ ಅಂತ ಹೆಡ್ಡಿಂಗ್ ಕೊಟ್ಟು ಅದರಲ್ಲಿ ಕವರ್ ಮಾಡಿದೀವಿ ನೋಡಿ. ಇಲ್ಲಿ ಇದನ್ನೇ ತಮ್ಮದೇ ಆದ ODOPಗಳು, ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾಣಿಸ್ತಾನೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದೀವಿ. ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸೊ ಅದಕ್ಕೆ 100% ಏನಾಗಿದೆ ನಮ್ಮ ಚಾನಲ್ ಇಂದ ತಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಡೆ ಯೋಜನೆಗಳ ತಪ್ಪಾದ ಜೋಡಿ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ತಪ್ಪಾದ ಜೋಡಿ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಪ್ರೇರಣಾ ಇದಕ್ಕೆ ತಪ್ಪಾಗಿರ್ತಕ್ಕಂಥ ಜೋಡಿ ಆಗಿದೆ. ಆಯ್ತಾ? 4ನೇ ಆಪ್ಷನ್ ಇದು ತಪ್ಪು, ಡಿ. ಸೊ ಎಲ್ಲ ಕರೆಕ್ಟ್ ಇದೆ. ಆಯ್ತಾ? ಇದು ತಪ್ಪಾಗಿರ್ತಕ್ಕಂಥದ್ದು. ಹಾಗಾದ್ರೆ ನಾನು ಯಾವಾಗ ಕವರ್ ಮಾಡಿದೀನಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ
ನಿಮಗೆ ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗಜಿನ್ 2023ನೇ ಸಾಲಿನ ಜುಲೈ ಮಂತ್ ಪಾರ್ಟ್ 1 ಮ್ಯಾಗಜಿನ್ ಜುಲೈ ಮಂತ್ ಪಾರ್ಟ್ 1 ಮ್ಯಾಗಜಿನ್ ಅನ್ನ ತೆಗೆದು ನೋಡಿ. 2023ನೇ ಸಾಲಿಂದು ಕರ್ನಾಟಕ ಬಜೆಟ್ ಅಂತ ಅಲ್ಲಿ ಡಿಸ್ಕಷನ್ ಮಾಡುವಾಗ ನಿಮಗೆ ಕೊಟ್ಟಿದ್ದೀನಿ. ಅನುಗ್ರಹ ಯೋಜನೆ ಬಗ್ಗೆ ಕೊಟ್ಟಿದ್ದೀನಿ, ಅರ್ಥ ಆಯ್ತಾ? ಇಲ್ಲಿ ಅನುಗ್ರಹ ಯೋಜನೆಯನ್ನು ಕೇಳಿದ್ದಾರೆ. ಅನುಗ್ರಹ ಯೋಜನೆ ಆಕಸ್ಮಿಕವಾಗಿ ಸಾವಿಗೆ ತುತ್ತಾದ ಜಾನುವಾರುಗಳ ಪರಿಹಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅನುಗ್ರಹ ಯೋಜನೆ ಬಗ್ಗೆನೂ ಕೂಡ ಕೊಟ್ಟಿದೆ ನೋಡಿ. ಅನುಗ್ರಹ ಯೋಜನೆ ಅಂದ್ರೆ ಈ ಯೋಜನೆಯು ಜಾನುವಾರುಗಳ ಸಾವಿನ ಸಂದರ್ಭದಲ್ಲಿ ರೈತರು ಅನುಭವಿಸುವ ಸಂಕಟ ವಿವರಣೆಗೆ ಪ್ರಾರಂಭಿಸಲಾಯಿತು. ಕಾಣಿಸ್ತಾ ಇದೆನಾ? ಕುರಿ ಮೇಕೆಗಳಿಗೆ ತಲಾ 5,000 ಕೊಟ್ಟರೆ ಹಸು ಎಮ್ಮೆ ಎತ್ತುಗಳಿಗೆ 10,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಇದು ಏನಾಗಿದೆ ಕವರ್ ಮಾಡಿರ್ತಕ್ಕಂಥ ಯೋಜನೆ. ಇನ್ನು ತದನಂತರದಲ್ಲಿ ನೆಕ್ಸ್ಟ್ ಕರ್ನಾಟಕ ಬಜೆಟ್ 2024-25 ಅದೇ ಫೆಬ್ರವರಿಯಲ್ಲಿ ಮಂಡನೆ ಮಾಡಿದ್ದು. ಇದರಲ್ಲಿ ಇದು ಯಾವುದಂದ್ರೆ ಜುಲೈಯಲ್ಲಿ ಮಂಡನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಿಮಗೆ 2 ಬಜೆಟ್ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಪ್ರೇರಣಾ ಅಂತಕ್ಕಂಥದ್ದು. ಪ್ರೇರಣಾನ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮೆನ್ಸ್ಟ್ರುವಲ್ ಕಪ್ ಬಳಕೆ ಬಗ್ಗೆ ಸ್ವಸಹಾಯ ಗುಂಪುಗಳ ಮಹಿಳೆಯರು ಗ್ರಾಮ ಪಂಚಾಯತ್ ಮಹಿಳಾ ಸದಸ್ಯರಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿ ಪ್ರೇರಣಾ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಹೊರತು ವಿಕಲಾಂಗಕ್ಕೆ ಅಲ್ಲ. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಮೇಲಿನ ಎಲ್ಲವೂ ಸರಿಯಾಗಿದೆ. ಇವೆಲ್ಲ ಏನಂದ್ರೆ ನಿಮ್ಮ ಕರ್ನಾಟಕ ಬಜೆಟ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ನಮ್ಮ ಮ್ಯಾಗಜಿನ್ ಅಲ್ಲಿ ಇವೆಲ್ಲ ಕವರ್ ಮಾಡಿದೀವಿ, ಅರ್ಥ ಆಯ್ತಾ? 100% ಏನಾಗಿದೆ ಈ ಕ್ವಶನ್ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಲ್ಲಿ ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೌಗು ಪ್ರದೇಶಗಳ ಸಂರಕ್ಷಣೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಅಂದ್ರು ಕರೆಂಟ್ ಅಫೇರ್ಸ್ ಲಿಂಕ್ಡ್ ಪ್ರಶ್ನೆ. ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಜಿನ್ 2024 ತೆಗಿರಿ. ರಾಮ್ಸರ್ ಒಪ್ಪಂದ ಅಂತ ಕೊಟ್ಟಿದ್ದೀವಿ. ಅದರಲ್ಲಿ 1971 ಫೆಬ್ರವರಿ 2ರಂದು ಇರಾನ್ ದೇಶದ ರಾಮ್ಸರ್ ನಗರದಲ್ಲಿ ಜೌಗು ಪ್ರದೇಶ ಅಭಿವೃದ್ಧಿ, ಕಾಣಿಸ್ತಾ ಇದ್ರ ಜೌಗು ಪ್ರದೇಶ ಅಭಿವೃದ್ಧಿಗೆ ಜಾರಿಗೆ ಬಂದಿರತಕ್ಕಂಥದ್ದು. ಇದು ಇದನ್ನು ಕೂಡ 100% ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಇದನ್ನು ಕೂಡ ಕರೆಂಟ್ ಅಫೇರ್ಸ್, ಪ್ಯೂರ್ಲಿ ಕರೆಂಟ್ ಅಫೇರ್ಸ್, ಕರ್ನಾಟಕ ಕರೆಂಟ್ ಅಫೇರ್ಸ್. ಕರ್ನಾಟಕದ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಡಾಕ್ಟರ್ ಸುಖದೇವ್ ಥೊರಾಟ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು, ಆಯ್ತಾ? ರಾಜ್ಯ ಶಿಕ್ಷಣ ನೀತಿ ಆಯೋಗದ ಇದಕ್ಕೆ ಸುಖದೇವ್ ಥೊರಾಟ್. ಇದಕ್ಕೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆನಾ, ರಾಜ್ಯ ಶಿಕ್ಷಣ ನೀತಿ ರೂಪಿಸಲು ತಜ್ಞರ ತಂಡ ರಚನೆ. ಇದು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ನಾವು ಯಾವಾಗ ಕವರ್ ಮಾಡಿದರೆ ಅಕ್ಟೋಬರ್ ಮಂತ್ ಮ್ಯಾಗಜಿನ್ 2023ನ ತೆಗೆದು ನೋಡಿ. ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ರಾಜ್ಯ ಶಿಕ್ಷಣ ನೀತಿ ರೂಪಿಸಿರುವ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳ ಧನಸಹಾಯ ಆಯೋಗದ ಒಂದು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಸುಖದೇವ್ ಥೊರಾಟ್ ಅವರ ಅಧ್ಯಕ್ಷತೆಯಲ್ಲಿ ಸಲಹಾ ಮಂಡಳಿ ರಚಿಸಿದೆ. ಸಮಿತಿ ಒಟ್ಟು 13 ಸದಸ್ಯರನ್ನು ಒಳಗೊಂಡಿದೆ. ಇದು ಕೊಟ್ಟಿರ್ತಕ್ಕಂಥದ್ದು 100% ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನಾವು ಕೂಡ ಡೈಲಿ ಅನಲೈಸಿಸ್ ಅಲ್ಲಿ ಮತ್ತು ಪ್ರಾಕ್ಟೀಸ್ ಕ್ವಶನ್ ಅಲ್ಲಿ ಸೇಮ್ ಪ್ರಶ್ನೆಯನ್ನ ಕೇಳಿದೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ 3 ಹಂತದ ಪಂಚಾಯತ್ಗಳ ಅಸ್ತಿತ್ವಕ್ಕೆ ಬಂದವು ಅಂತ ಪ್ರಶ್ನೆನ ಕೇಳಿದರೆ. ಸೊ ಪಂಚಾಯತ್ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 73ನೇ ತಿದ್ದುಪಡಿ. ಸೊ ನಿಮಗೆ ಬೇಕಂದ್ರೆ ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಏಪ್ರಿಲ್ ಮಂತ್ ಮ್ಯಾಗಜಿನ್ 2024 ತೆಗೆದು ನೋಡಿ. ಅದರ ಫುಲ್ ಕವರ್ ಕೊಟ್ಟಿದೆ ನಿಮಗೆ. 73ನೇ ತಿದ್ದುಪಡಿ ಏಪ್ರಿಲ್ 24ರಂದು ಜಾರಿಗೆ ಬಂದಿದೆ, ಆಯ್ತಾ? ಕೊಟ್ಟಿರ್ತಕ್ಕಂಥದ್ದು. ಇದು ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವ ರಾಜ್ಯದಲ್ಲಿ ಚಿಪ್ಕೋ ಚಳವಳಿ ನಡೆಯಿತು ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮುಖಾಂತರ ಉತ್ತರ ಪ್ರದೇಶ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇವೆಲ್ಲ ನಿಮಗೆ ಸ್ಟ್ಯಾಟಿಕ್ ಅನಿಸ್ಬೋದು, ಬಟ್ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಯಾವಾಗ ಕವರ್ ಮಾಡಿದೀವಿ ಅಂದ್ರೆ ಏಪ್ರಿಲ್ ಮಂತ್ ಮ್ಯಾಗಜಿನ್ 2024ನ ತಯಾರು ಮಾಡಿ ನೋಡಿ. ಚಿಪ್ಕೋ ಚಳವಳಿಗೆ 50 ವರ್ಷ ಪೂರ್ಣ ಅಂತ ನಾವು ಕವರ್ ಮಾಡಿದೀವಿ. ಇಲ್ಲಿ ಕಾಣಿಸ್ತಾ ಇದೆ 1970ರ ದಶಕದ ಹಿಮಾಲಯದ ಒಂದು ರೇಣಿ ಮತ್ತು ಗ್ರಾಮಗಳಲ್ಲಿ ಹುಟ್ಟಿಕೊಂಡ ಚಿಪ್ಕೋ ಚಳವಳಿ ಇತ್ತೀಚೆಗೆ ತನ್ನ 50 ವರ್ಷವನ್ನು ಆರಂಭಿಸಿಕೊಂಡಿತ್ತು. ಇದು ಅಹಿಂಸಾತ್ಮಕ ಆಂದೋಲನವಾಗಿದೆ. 1973ರಲ್ಲಿ ಉತ್ತರಾಖಂಡ, ಆಗ ಉತ್ತರ ಪ್ರದೇಶ್ ಕೌನ್ಸಿಲ್ ಕೊಟ್ಟಿದ್ದೀವಿ. ಕಾಣಿಸ್ತಾ ಇದೆನಾ? ಉತ್ತರಾಖಂಡ್ ಇವಾಗ, ಆಗ ಉತ್ತರ ಪ್ರದೇಶ ಚಳವಳಿ ಪ್ರಾರಂಭ ಆಗಿದೆ. ಯಾಕಂದ್ರೆ ಉತ್ತರಾಖಂಡ ಮೊದಲು ಉತ್ತರ ಪ್ರದೇಶದ ಭಾಗವಾಗಿತ್ತು, ಈಗ ಏನಾಗಿದೆ ಇಬ್ಬಾಗ ಆಗಿದೆ. ಬ್ರಾಕೆಟ್ ಅಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಎಕ್ಸಾಮಿನೇಷನ್ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಉದ್ಯೋಗ ಖಾತ್ರಿ ಕಾರ್ಯಕ್ರಮವಾದ MG ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯಾವಾಗ ಅನುಷ್ಠಾನಗೊಂಡಿತ್ತು ಅಂತ ಕೇಳಿದರೆ ಅವರು. ಅದಕ್ಕೆ ಸರಿಯಾಗಿ ಕಾಯ್ದೆ ಕೇಳಿಲ್ಲ, ಅನುಷ್ಠಾನ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2006. ಸೊ ಯಾವಾಗ ಕವರ್ ಮಾಡಿದೆ ಅಂದ್ರೆ ಕಾಣಿಸ್ತಾನೆ ಮೇ ಮಂತ್ ಮ್ಯಾಗಜಿನ್ ಪಾರ್ಟ್ 1 2023ನೇ ಸಾಲಿನ ತೆಗೆದು ನೋಡಿ. ಕೇರಳ MG ನರೇಗಾ ಕಲ್ಯಾಣ ನಿಧಿ ಸ್ಥಾಪಿಸಿದ ಮೊದಲ ರಾಜ್ಯ ಅಂತ ಅವಾಗ ನಾವು ಕವರ್ ಮಾಡಿದೀವಿ. ಇಲ್ಲಿ ಕಾಣಿಸ್ತಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005ರಲ್ಲಿ ಅಂಗೀಕರಿಸಲಾಯಿತು. ಸೊ ಜಾರಿಗೆ ಬಂದು ಕೇಳಿದರೆ 2006ರಲ್ಲಿ. ಆಯ್ತಾ? ಇಂಪ್ಲಿಮೆಂಟೇಷನ್ ಮತ್ತು ಇದು ಒಂದು ಆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡೋದು ಯಾವಾಗ, ಆಕ್ಟ್ ಆಗೋದು ಯಾವಾಗ, ಇದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಅರ್ಥ ಆಯ್ತಾ? ಜಾರಿಗೆ ಬಂದು 2006, ಆಕ್ಟ್ ಆಗೋದು 2005ರಲ್ಲಿ. ಇದು ಕೂಡ ಏನಾಗಿದೆ ಕವರ್ ಮಾಡಿರ್ತಕ್ಕಂಥದ್ದು 100% ಹೆಲ್ಪ್ ಆಗಿದೆ.
ಇನ್ನು MG ನರೇಗಾ ಒಂಬುಡ್ಸ್ಮನ್ ಪರ್ಸನ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಅವಾಗಲೂ ಕೂಡ ಕವರ್ ಮಾಡಿದ್ವಿ, ಕಾಣಿಸ್ತಾ ಇದೆನಾ? ಜಾರಿಗೆ ಬಂದದ್ದು 2005, ಕಾರ್ಯಾರಂಭ 2006. ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ ಬಾಕ್ಸ್ ಅಲ್ಲಿ, ನಮ್ಮ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಸೆಬಿಯ ವಿಸ್ತರಿಸಿ ಅಂತ ಪ್ರಶ್ನೆನ ಕೇಳಿದರೆ. ಸೊ ಸೆಬಿಗೆ ಅಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಮೊದಲನೇ ಆಪ್ಷನ್. ಇದನ್ನು ಕೂಡ ಇಂಪಾರ್ಟೆಂಟ್ ಒಂದು ಪ್ರಶ್ನೆ, KE ಎಕ್ಸಾಮಿನೇಷನ್ ಕೇಳಿದರೆ ಸುಮಾರು ಒಂದು 2 ರಿಂದ 3 ಬಾರಿ ಡಿಸ್ಕಷನ್ ಮಾಡಿದೆ ನಾನು 2024ನೇ ಸಾಲಿನಲ್ಲಿ. ನೋಡ್ರಿ ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಸೆಬಿಗೆ ಉತ್ತಮ ವ್ಯವಹಾರ ನಿಯಂತ್ರಕ ಪ್ರಶಸ್ತಿ ಅಂತ ಕೊಂಡಾಗ ನಿಮಗೆಲ್ಲ ಡಿಸ್ಕಷನ್ ಮಾಡಿದೆ ನಾನು. ಇಲ್ಲಿ ಕಾಣಿಸ್ತಾ ಇದೆನಾ? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿಯ ವಿಸ್ತೃತ ರೂಪ. ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ 20 ಹರ್ಟ್ಜ್ಗಿಂತ ಕಡಿಮೆ ಆವೃತ್ತ ಇರುವ ಶಬ್ದಗಳನ್ನ ಏನೆನ್ನುವರು ಡ್ಯಾಶ್ ಎನ್ನುವರು ಅಂತ ಕೊಟ್ಟಿದ್ದಾರೆ. ಸೊ ಇದು ಕನ್ನಡದಲ್ಲಿ ಅವಧ್ವನಿಯ ಶಬ್ದಗಳು ಅಂತ ಕೇಳ್ತೀವಿ. ಸೊ ಇದು ನಿಮಗೆ ಸ್ಟ್ಯಾಟಿಕ್ ಅಲ್ಲಿ ಇರಬಹುದು, ಬಟ್ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಕವರ್ ಮಾಡಿದ್ವಿ, ತೋರಿಸ್ತೀನಿ ನಿಮಗೆ. ಹೈಪರ್ಸಾನಿಕ್ ವಾಹನದ ಜಂಟಿ ಪರೀಕ್ಷಾರ್ಥ ಅಂತ ನಿಮಗೆ ಅಲ್ಲಿ ಕೊಟ್ಟಿದೀವಿ, ಅದರಲ್ಲಿ ಎಲ್ಲ ಕೊಟ್ಟಿದ್ದೀವಿ ನೋಡಿ. 20 ಹರ್ಟ್ಜ್ಗಿಂತ ಕಡಿಮೆ ಹೊಂದಿರುವ ಶಬ್ದವನ್ನ ಅಶ್ರಾವ್ಯ ಶಬ್ದ ಎನ್ನುವರು. ಅದಲ್ಲದೆ ಮತ್ತೆ ನೋಡಿಲಿ ನಿಮಗೆ ಮ್ಯಾಕ್ ನಂಬರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಮ್ಯಾಕ್ 1 ಅಂದ್ರೆ ಏನು, ಮ್ಯಾಕ್ 1.5 ಅಂದ್ರೆ ಏನು, ಮ್ಯಾಕ್ 0.6 ಅಂದ್ರೆ ಏನು. ಆಮೇಲೆ ಇಲ್ಲಿ ನೋಡಿರಿ ಶಬ್ದದ ಆವೃತ್ತಿ ಆಧಾರದ ಮೇಲೆ 3 ಪ್ರಕಾರ ವಿಂಗಡಿಸಲಾಗಿದೆ. ಅಶ್ರಾವ್ಯ 20 ಹರ್ಟ್ಜ್ಗಿಂತ ಕಡಿಮೆ, ಶ್ರಾವ್ಯ 20 ಹರ್ಟ್ಜ್ದಿಂದ 20,000 ಹರ್ಟ್ಜ್ ವರೆಗೆ. ತದನಂತರ ಶ್ರವಣಾತೀತ ಅಂದ್ರೆ ಏನು, 20,000 ಹರ್ಟ್ಜ್ಗಿಂತ ಹೆಚ್ಚು ಇರತಕ್ಕಂಥ ಶ್ರವಣಾತೀತ ಅಂತ ಕರಿತೀವಿ, ಕಮ್ಮಿ ಇರತಕ್ಕಂಥದ್ದು ಅಶ್ರಾವ್ಯ ಅಂತ ಕರಿತೀವಿ. ಇದಕ್ಕೂ ಕೂಡ ಏನಾಗಿದೆ 100% ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಭಾರತದಲ್ಲಿ ಮೊದಲ ಸಹಕಾರಿ ಕಾನೂನು ಯಾವಾಗ ಪರಿಚಯಿಸಲಾಯಿತು ಅಂತ ಪ್ರಶ್ನೆನೇ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1904 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತೀನಿ ನಿಮಗೆ. ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ ಪಾರ್ಟ್ 1 2024 ಅರ್ಥ ಸಾರಿ ಇಲ್ಲಿ 2024ನೇ ಸಾಲಿನ ತೆಗೆದು ನೋಡಿ ನೀವು. ಮ್ಯಾಗಝಿನ್ ಜೂನ್ ಮಂತ್ ಅಲ್ಲಿ ಸಿಗುತ್ತೆ ನಿಮಗೆ, ಕಾಣಿಸ್ತಾ ಇದೆನಾ? ಇಲ್ಲಿ 2021 ಪಾರ್ಟ್ 1 ಅಂದ್ರೆ ಇದು 2023ರಲ್ಲಿದೆ ಅಥವಾ 2024ರಲ್ಲಿದೆ, ಕ್ಲಿಯರಿಟಿ ಮಾಡಿ. ಬಟ್ ನಾವು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಇಲ್ಲಿ ಹೇಳ್ತೀವಿ ನೋಡಿ. ಭಾರತ ಮೊದಲ ಸಹಕಾರಿ ಕಾನೂನು ಸಹಕಾರಿ ಕ್ರೆಡಿಟ್ ಸೊಸೈಟಿಗಳ ಕಾಯ್ದೆ, ಭಾರತ ಮೊದಲ ಸಹಕಾರಿ ಕಾನೂನು, ಕಾಣಿಸ್ತಾ ಇದೆಯಾ? ಸಹಕಾರಿ ಕಾನೂನು 1904 ಮಾರ್ಚ್ 25ರಂದು ಅಂಗೀಕರಿಸಲಾಯಿತು. ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ರಾಜ್ಯಗಳ ಪುನರ್ ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫಜಲ್ ಅಲಿ. ಸೊ ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತದೆ ನೋಡಿ. ನವೆಂಬರ್ ಮಂತ್ ಮ್ಯಾಗಝಿನ್ 2023ನೇ ಸಾಲಿ ನವೆಂಬರ್ ಮಂತ್ ಮ್ಯಾಗಝಿನ್ ಯಾವಾಗ ಕರ್ನಾಟಕ ರಾಜ್ಯೋತ್ಸವ ಇತ್ತು ಆಯ್ತಾ. ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಯಾವಾಗ ಆ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳಿದೆ ನಾವು, ರಾಜ್ಯಗಳು ಸ್ಟೇಟ್ಗಳು ಹೆಂಗ್ ಭಾಷೆ ಆಧಾರದ ಮೇಲೆ ಹೆಂಗ್ ಹೊಡೆದು ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ನೋಡಿ ರಾಜ್ಯ ಪುನರ್ರಚನೆ ಅಂತಕ್ಕಂಥದ್ದು SK ಧಾರ್ ಸಮಿತಿ ಅಂತಕ್ಕಂಥದ್ದು ಹೇಳಿದೀನಿ. 1948ರಲ್ಲಿ ಸ್ಥಾಪನೆ ಆಗಿತ್ತು ಅಂತಕ್ಕಂಥದ್ದು. JVP ಸಮಿತಿ ಬಗ್ಗೆ ಹೇಳಿದೀನಿ. ಇಲ್ಲಿ ಕಾಣಿಸ್ತದೆ ಫಜಲ್ ಅಲಿ ಸಮಿತಿ 1953ರಲ್ಲಿ. ಇದಕ್ಕೂ ಕೂಡ ಏನಾಗಿದೆ ಎಕ್ಸಾಮಿನೇಷನ್ ಅಲ್ಲಿ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ GST ಯಾವಾಗ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದು ನಿಮಗೆ 2017 ಆಯ್ತಾ. ಯಾವಾಗ ಜಾರಿಗೆ ಬರ್ತಂದ್ರೆ 2017 ಜುಲೈ 1ರಂದು ಜಾರಿಗೆ ಬಂದಿದೆ. ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ, ಅದರಲ್ಲಿ ಸಿಗುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜುಲೈ 2017 ಡೇಟ್ ಸಮೇತ ನಿಮಗೆ ಕೊಟ್ಟಿದ್ದೀವಿ. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಸುಮಾರು ಬಾರಿ ನಾನು ಏನು ಒಂದು ಕಳೆದ ಒಂದು 4 ತಿಂಗಳಲ್ಲೇ 3 ರಿಂದ 4 ಬಾರಿ GST ಬಗ್ಗೆ ಡಿಸ್ಕಷನ್ ಮಾಡಿರ್ಬೋದು ಡೈಲಿ ಕ್ಲಾಸಲ್ಲಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2020ರ ಮಾಹಿತಿ ಅನ್ವಯ ಕರ್ನಾಟಕ 31 ಕೃಷಿ ಬೆಳೆಗಳಿಗೆ ಭೌಗೋಳಿಕ ಗುರುತ್ವವನ್ನು GI ನೀಡಲಾಗಿದೆ. ಅವುಗಳಲ್ಲಿ ಕೆಳಗಿನ ಯಾವುದಕ್ಕೆ ಅನ್ವಯಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಸಿಂಪಲ್ ಆಗಿ GI ಟ್ಯಾಗ್ ಯಾವುದಕ್ಕೆ ನೀಡಿಲ್ಲ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಮನಗರದ ರಾಗಿದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ನಾವು ಯಾವಾಗ ಕವರ್ ಮಾಡಿದೀವಿ ಅಂದ್ರೆ ಜನವರಿ ಮಂತ್ ಮ್ಯಾಗಝಿನ್ ಪಾರ್ಟ್ 1 ತೆಗೆದು ನೋಡಿ. GI ಟ್ಯಾಗ್ ಪಡೆದ ಕರ್ನಾಟಕದ ಉತ್ಪನ್ನಗಳು ಎಲ್ಲಕ್ಕರ ಬಗ್ಗೆ ಜಾಲಾಡಿಬಿಟ್ಟಿವಿ, ಎಲ್ಲ ಕೊಟ್ಟಿದ್ದೀವಿ ನಿಮ್ಗೆ ಇಲ್ಲಿ, ಅರ್ಥ ಆಯ್ತಾ. ಮೈಸೂರು ರೇಷ್ಮೆ, ಕೊರಗ ಕಿತ್ತಾಳೆ, ಕಲಬುರಗಿ ತೊಗರಿ, ನಂಜನಗೂಡು ಬಾಳೆಹಣ್ಣು ಆಯ್ತಾ. ಇದರಲ್ಲಿ ರಾಮನಗರದ ಒಂದು ಯಾವುದಂದ್ರೆ ರಾಗಿ ಅಂತಕ್ಕಂಥದ್ದಿಲ್ಲ. ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಭಾರತ ಸಂವಿಧಾನದ ಯಾವುದು ರಾಜ್ಯಪಾಲ ಹುದ್ದೆಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 155ನೇ ವಿಧಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸರ್ ಏನು ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಕ್ವಶನ್ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ನೋಡಿ ಕಾನ್ಸ್ಟಿಟ್ಯೂಷನ್ ಕ್ವಶನ್ ಇದ್ರೂ ಕೂಡ ಕರೆಂಟ್ ಅಫೇರ್ಸ್ ಎಲ್ಲ ಇರ್ತಾವ. ಸೊ ಅದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಕ್ವಶನ್ ಪೇಪರ್ನ ಶಟ್ ಮಾಡಲ್ಲ. ನಮ್ಮಂತವ್ರು ನಿಮ್ಮಂತವ್ರು ಹೋಗಲಿ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಆಲ್ಮೋಸ್ಟ್ ಆಲ್ 50% ಕ್ವಶನ್ಸ್ಗಳೆಲ್ಲ ಹಂಗೆ ತೆಗೆದವರು. ಎಷ್ಟು ಒಂದು ಪ್ರಚಲಿತ ಘಟನೆಗಳಿಗೆ ಇವರಿಗೆ ಜ್ಞಾನ ಇದೆ ಅಂತಕ್ಕಂಥದನ್ನ ಕುರಿತು ಇಲ್ಲಿ ನೋಡಿ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ
ಮೇ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ರಾಜ್ಯಪಾಲರು ಅಂತ ಕವರ್ ಮಾಡಿದ್ವಿ ನಿಮಗೆ. ಸಂವಿಧಾನದ 155ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಸಚಿವ ಸಂಪುಟ ಸಲಹೆ ಮೇರೆಗೆ ನೇಮಕ ಮಾಡುತ್ತಾರೆ. ಎಕ್ಸಾಮಿನೇಷನ್ ಬಂದಿರತಕ್ಕಂಥದ್ದು 100% ಹೆಲ್ಪ್ ಆಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ಮಂತ್ರಿ ಮಂಡಲದಲ್ಲಿ ಇರಬಹುದಾದ ಗರಿಷ್ಠ ಮಂತ್ರಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜ್ಯ ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರುವಂತಿಲ್ಲ. ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಯಾವಾಗ ಕವರ್ ಮಾಡಿದೀವಿ ಅಂದ್ರೆ ಜೂನ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಇಲ್ಲಿ ಕಾಣಿಸ್ತದೆ ಮಂತ್ರಿ ಮಂಡಲದ ಗಾತ್ರ, ಸಚಿವ ಸಂಪುಟ ಗಾತ್ರ ಭಾರತ ಸಂವಿಧಾನದ 2003 ತಿದ್ದುಪಡಿ ಕಾಯ್ದೆ ಸಚಿವ ಸಂಪುಟದ ಗಾತ್ರವನ್ನು 15% ನಿಗದಿಪಡಿಸಲಾಗಿದೆ. 100% ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೋಡ್ರಿ, ಭಾರತ ಸಂವಿಧಾನದ ಯಾವುದು ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ದಟ್ ಈಸ್ 360 ಸರಿಯಾಗಿರ್ತಕ್ಕಂಥ ಉತ್ತರ. ಇದನ್ನು ನ್ಯೂಸ್ ಅಲ್ಲಿ ಇರ್ತಕ್ಕಂಥ ವಿಷಯನೇ, ಅರ್ಥ ಆಯ್ತಾ? ನಾವು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ನಿಮಗೆ ಜೂನ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ ರೀಸೆಂಟ್ ಆಗಿ. ಅಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಕ್ಕಂಥ ನೋಡಿ 360ನೇ ವಿಧಿ. ಇದ್ರ ಬಗ್ಗೆ ಎಲ್ಲ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಅದರಲ್ಲಿ ಕೊಟ್ಟಿದ್ದೀವಿ ನಿಮ್ಗೆ. ಎಲ್ಲ ಎಕ್ಸಾಮಿನೇಷನ್ ಗ್ರೂಪ್ ಸಿ ಬರೀರಿ, ಗ್ರೂಪ್ ಬಿ ಬರೀರಿ, ನಿಮ್ಗೆ KS ಎಕ್ಸಾಮಿನೇಷನ್ ಬರೀರಿ, PC ಬರೀರಿ, PSI ಬರೀರಿ, ಎಲ್ಲ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗೋ ದೃಷ್ಟಿಯಿಂದಾಗಿ ಎಷ್ಟು ಎಕ್ಸಾಮಿನೇಷನ್ ರಿಕ್ವೈರ್ಡ್ ಇದೆ ಅಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನಿಮ್ಗೆ ಓವರ್ ಬರ್ಡನ್ ಆಗೋ ಥರ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಅದಕ್ಕೆ ನೀವು ಯಾರಿಗೆ ನಿಮಗೆ ಮ್ಯಾಗಝಿನ್ಸ್ಗಳನ್ನು ಬೇಕು ಈಗಾಗಲೇ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಅಥವಾ ಪೇ ಮಾಡೋ ಮುಖಾಂತರ ಪಡೆದುಕೊಳ್ಳಬಹುದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 213ನೇ ವಿಧಿ. ಇದನ್ನು ಕೂಡ ಕಾನ್ಸ್ಟಿಟ್ಯೂಷನ್ ಪ್ರಶ್ನೆ. ಸೊ ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತೀವಿ ನೋಡಿ. ಸುಗ್ರೀವಾಜ್ಞೆ ಮೂಲಕ ಮೀಸಲಾತಿ ಮಸೂದೆ ಅನುಮೋದನೆ ಕಾಣಿಸ್ತಾ ಇದೆನಾ? ಮೀಸಲಾತಿ ಮಸೂದೆಯನ್ನ ಸುಗ್ರೀವಾಜ್ಞೆ ಮುಖಾಂತರ ಪಾಸ್ ಮಾಡಿದರೆ ಆ ಸಂದರ್ಭದಲ್ಲಿ ನಿಮಗೆ ಹೇಳಿದ್ದೀನಿ ನಾನು. ಇಲ್ಲಿ ಕಾಣಿಸ್ತಾ ಇದೆನಾ? 2024 ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅಂಕಿತ ಹಾಕಿರ್ತಕ್ಕಂಥದ್ದು. ನೋಡ್ರಿ, ಭಾರತೀಯ ಸಂವಿಧಾನದ 123ನೇ ವಿಧಿ ಅನ್ನುವ ಭಾರತ ರಾಷ್ಟ್ರಪತಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಇಲ್ಲಿ ಕಾಣಿಸ್ತದೆ ಸಂವಿಧಾನದ 213ನೇ ವಿಧಿ ಅನ್ನುವ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಅರ್ಥ ಆಯ್ತಾ? ಇದು ಕವರ್ ಮಾಡಿರ್ತಕ್ಕಂಥದ್ದು 100% ಎಕ್ಸಾಮಿನೇಷನ್ ಅಲ್ಲಿ ಏನಾಗಿದೆ ಹೆಲ್ಪ್ ಆಗಿದೆ. ನೋಡಿ ನೆಕ್ಸ್ಟ್, 74ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನದ ಸೇರಿಸಲಾದ ಭಾಗ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ 74ನೇ ತಿದ್ದುಪಡಿ ಮುಖಾಂತರ 9A ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವಾಗ ಕವರ್ ಮಾಡಿದರೆ ನಿಮಗೆ ಯಾವಾಗ ಅಂದ್ರೆ ಈ ಒಂದು ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ದಿನದಂದು ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಕಾಣಿಸ್ತದೆ ಮುನ್ಸಿಪಾಲಿಟಿ 74ನೇ ತಿದ್ದುಪಡಿ 9A ಡೈರೆಕ್ಟ್ ಆಗಿ ಬಂದಿರತಕ್ಕಂಥದ್ದು. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಬುಡಕಟ್ಟು ಕರ್ನಾಟಕದಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಿದ್ದಾರೆ. ನೋಡಿ ಇದಕ್ಕೂ ಕೂಡ ತೆಗೆದು ನೋಡಿ. ಇದನ್ನು ಕೂಡ ಪ್ರಶ್ನೆಯನ್ನು ನಾವು ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ನೋಡಿ, ಇದು ಈ ಬುಡಕಟ್ಟು ಕಂಡು ಬರುವುದಿಲ್ಲ ಅಂತಕ್ಕಂಥದ್ದು ನಾಗಾಲ್ಯಾಂಡ್ ಇಶ್ಯೂಗಳ ಬಗ್ಗೆ ನಾಗದ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಇನ್ನು ಕರ್ನಾಟಕದ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದೀವಿ. ಕರ್ನಾಟಕದಲ್ಲಿ ಯಾವ ಕಂಡು ಬರ್ತಾವ ಯಾವ ಕಂಡು ಬರಲ್ಲ ಅಂತಕ್ಕಂಥದ್ದು. ಯಾರು ನಮ್ಮ ಮ್ಯಾಗಝಿನ್ ಅನ್ನ ಫಾಲೋ ಮಾಡಿದ್ರೆ ಅವರಿಗೆ ಈ ಪ್ರಶ್ನೆ ಉತ್ತರವನ್ನ ಸಿಕ್ಕಿರುತ್ತೆ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಡೆ ಯಾವುದು ಕೃಷ್ಣಾ ನದಿ ಉಪನದಿ ಅಲ್ಲ ಅಂತ ಪ್ರಶ್ನೆನ ಕೇಳಿದ್ದಾರೆ. ನಿಮಗೆ ಕೃಷ್ಣಾ ನದಿ ಉಪನದಿ ಯಾವುದಾಗಿದೆ ಅಂತ ನಾನು ರೀಸೆಂಟ್ ಆಗಿ 1 ಅವರಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಯಾರು ನೀವು ಕಂಟಿನ್ಯೂಸ್ ಕ್ಲಾಸ್ ಕೇಳ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಪಂಚಗಂಗಾ ಅಂತ ಅದ್ರಲ್ಲಿ ಆಪ್ಷನ್ ಇತ್ತು. ಅವಾಗ ದೂದ್ಗಂಗಾ ಅಂತಾನು ಕೂಡ ನಾನು ಹೇಳಿದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲೋಕ ಪಾವನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ ಯಾವಾಗ ಮ್ಯಾಗಝಿನ್ ಅಲ್ಲಿ ಯಾವ ತರ ಕೊಟ್ಟಿದೆ ಅಂದ್ರೆ ಕೃಷ್ಣಾ ನದಿ ಅಂತ ಕೊಟ್ಟಿದೀವಿ, ಎಲ್ಲಿ ಹರಿಯುತ್ತೆ ಎಲ್ಲಿ ಉಗಮವಾಗುತ್ತೆ ಅಂತಕ್ಕಂಥ ಕೊಟ್ಟಿದೀವಿ, ಪ್ರಮುಖ ಉಪನದಿಗಳು ಕೊಟ್ಟಿದೀವಿ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಮೂಷಿ, ತುಂಗಭದ್ರಾ ಮುಂತಾದಗಳು ಅಂತಕ್ಕಂಥದ್ದು. ಇನ್ನು ಕಾವೇರಿ ನದಿ ನೋಡಿಲಿ, ಇದ್ರ ಉಪನದಿಗಳಲ್ಲಿ ಯಾವುದಿದೆ ಅಂದ್ರೆ ನಿಮ್ಗೆ ಕಾಣಿಸ್ತದ ಲೋಕ ಪಾವನಿ ಅಂತಕ್ಕಂಥ ಕಾವೇರಿ. ಇದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲಿ ಕೊಟ್ಟಿದ್ದಾರೆ ಅವರು ಕೃಷ್ಣದ ಯಾವುದು ಅಂತ ಕೇಳಿದ್ದಾರೆ. ಸೊ ಕೃಷ್ಣ ಇದು ಅಲ್ಲ ಅಂತ ಅರ್ಥ. ಇದನ್ನು ಕೂಡ ಕವರ್ ಮಾಡಿರ್ತಕ್ಕಂಥ ವಿಷಯ 100% ಹೆಲ್ಪ್ ಆಗಿದೆ. ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟಿಪಿಕಲ್ ಕ್ವಶನ್. ನೋಡಿದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಗು. ಸೊ ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತೀನಿ ನೋಡಿ. ಮಾರ್ಚ್ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023 ತೆಗೆದು ನೋಡಿ. ಕೊಡವ ಹಾಕಿ ಉತ್ಸವ ಅಂತಕ್ಕಂಥದ್ದು 4 ವರ್ಷಗಳ ನಂತರ ಕರ್ನಾಟಕದ ಒಂದು ನಾಪೋಕ್ಲು ಪಟ್ಟಣದಲ್ಲಿ ಕೊಡವ ಹಾಕಿ ಉತ್ಸವ ಆಯೋಜಿಸಲಾಗಿದೆ. ಇದು ವಾರ್ಷಿಕ ಇವೆಂಟ್ ಆಗೋದು. ವಿಶ್ವದ ಅತಿದೊಡ್ಡ ಫೀಲ್ಡ್ ಹಾಕಿ ಪಂದ್ಯಾವಳಿ ಆಗಿದೆ. ಇಲ್ಲಿ ಕಾಣಿಸ್ತಾ ಇದನ್ನ ಗುಡ್ಡುಗಾಡು ಜಿಲ್ಲೆಯ ಕೊಡವ ಸಮುದಾಯ ಪ್ರತಿ ವರ್ಷ ಈ ಒಂದು ಕುಟುಂಬ ಹಾಕಿ ಪಂದ್ಯಾವಳಿಯನ್ನು ನಡೆಸುತ್ತದೆ. ಕಾಣಿಸ್ತಾ ಇದನ್ನ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಎಂಥ ಪ್ರಶ್ನೆಗಳೆಲ್ಲ ಕವರ್ ಆಗಿದಾವೆ. ನಿಮ್ಗೆ ಸ್ಟ್ಯಾಟಿಕ್ ಕೂಡ ಕವರ್ ಆಗಿದಾವೆ, ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗಿದೆ. ಅಂದ್ರೆ ಎಲ್ಲನೂ 100% ಏನು ಕವರ್ ಆಗಿದೆ ಸರ್ ಅಂತ ಕೇಳಬೇಡಿ. ನೋಡಿ ನಿಮಗೆ ಈಗಾಗಲೇ ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ. ನಿಮಗೆ ಸುಮಾರು 80 to 90% ಎಫಿಷಿಯನ್ಸಿ ಎಕ್ಸಾಮಿನೇಷನ್ ಅಲ್ಲಿ ಕೊಟ್ಟೇ ಕೊಡ್ತೀವಿ ನಾವು. ಅರ್ಥ ಆಯ್ತಾ?
ಇನ್ನು ಎಲ್ಲ ಕರೆಂಟ್ ಅಫೇರ್ಸ್ ನಿಮ್ಮ ಚಾನಲಿಂದ ಬಂದವನ್ ಸರ್ ಅಂತ ಕೇಳಬೇಡಿ. ಸೊ ಮಿಸ್ ಆಗಿರ್ಬೋದು, ಒಂದು 2ರಿಂದ 3 ಒಂದು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಮಿಸ್ ಆಗೇ ಆಗ್ತಾವ. ನಾವು ಹೆಂಗೇ ಕವರ್ ಮಾಡಿದ್ರು. ಅರ್ಥ ಆಯ್ತಾ? ನೋಡ್ರಿ, ಭಾರತ ಹಣಕಾಸು ವರ್ಷ ಯಾವಾಗ ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದು ಕೇಳಿದರೆ, ಸೊ ಅದು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತೀನಿ ನೋಡಿ. ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2024 ಬಜೆಟ್ ಅನ್ನ ಡಿಸ್ಕಷನ್ ಮಾಡುವಾಗ, ಬಜೆಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡುವಾಗ ಡೈಲಿ ಅನಲೈಸ್ ಹೇಳಿದೀವಿ ಮತ್ತು ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ವಿ. ಬಜೆಟ್ ಅಂದ್ರೆ ಅಂತ ಕೊಟ್ಟಿದ್ವಿ. ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31 ಕಾಣಿಸ್ತಾ ಇದೆನಾ? ಏಪ್ರಿಲ್ 1ರಿಂದ ಮಾರ್ಚ್ 31 ಕೊಟ್ಟಿದೀವಿ. ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಕೇಳಿದರೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ಕರ್ನಾಟಕದಲ್ಲಿ ಯಾವ ಮಳೆಯನ್ನು ಕಾಫಿ ಬ್ಲಾಸಮ್ ಮತ್ತು ಮ್ಯಾಂಗ್ರೋವ್ ಶೇವರ್ ಎನ್ನುವಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಮುಂಗಾರು ಪೂರ್ವ ಮಳೆ ಇದು, ಅಂದ್ರೆ ಮಾನ್ಸೂನ್ ಪೂರ್ವ ಮಳೆ ಇದು. ಸಾರಿ, ಮಾನ್ಸೂನ್ ಬರಕ್ಕಿಂತ ಮುಂಚಿತವಾಗಿ ಅಂದ್ರೆ ಬೇಸಿಗೆಯಲ್ಲಿ ಆಗುವ ಮಳೆ ಅಂತ ಅರ್ಥ. ಕಾಣಿಸ್ತದ? ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ತೆಗಿರಿ. ಬೇಸಿಗೆ ಕಾಲ ಸಮರ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ಇಲ್ಲಿ ನೋಡಿ ಕೊಟ್ಟಿದೀವಿ. ಬೇಸಿಗೆ ಕಾಲದ ಮಳೆ ಆಗೋದನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರಿತೀವಿ. ಕಾಲ ಬೈಸಾಖಿ ಪಶ್ಚಿಮ ಬಂಗಾಳ, ಕಾಪಿಯ ತುಂತುರು ಕರ್ನಾಟಕ, ಮಾವಿನ ಹೊಯ್ಲು ಕೇರಳ. ಆಯ್ತಾ? ನೋಡಿ ಡಿಸ್ಕಷನ್ ಮಾಡಿದೀವಿ. ಬೇಸಿಗೆ ಅಂದ್ರೆ ಏನು? ಬೇಸಿಗೆ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಮಳೆಗಾಲನೇ ಬರುತ್ತೆ. ಸೊ ಅದಕ್ಕೆ ನಿಮಗೆ ಏನಂದ್ರೆ ಅವರು ಮಾನ್ಸೂನ್ ಪೂರ್ವ ಮಳೆ, ಅದು ಬೇಸಿಗೆ ಅಂತ ಅರ್ಥ. ಇನ್ ಡೈರೆಕ್ಟ್ ಆಗಿ ಕೇಳಿದರೆ, ಬಟ್ ನಾವು ಡೈರೆಕ್ಟ್ ಆಗಿ ಕೊಟ್ಟಿದ್ವಿ. ಇದಕ್ಕೂ ಕೂಡ ನಿಮಗೆ 100% ಹೆಲ್ಪ್ ಆಗಿದ್ರೆ ಕೂಡ 80 to 90% ಹೆಲ್ಪ್ ಆಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಈ ಕೆಳಗಿನ ಯಾವ ಪ್ರಕರಣವನ್ನ ಮಂಡಲ ಪ್ರಕರಣ ಎಂದು ಕರೆಯಲಾಗುತ್ತದೆ? ಅರ್ಥ, ಇದನ್ನು ಕೂಡ ನಿಮಗೆ IC ಪ್ರಶ್ನೆ ಆದ್ರೂ ಕೂಡ ಕವರ್ ಮಾಡಿದೆ ನೋಡಿ. ಇಂದಿರಾ ಸಾಹ್ನಿ ಪ್ರಕರಣ ಸುಮಾರು ಬಾರಿ ನಾನು ಡಿಸ್ಕಷನ್ ಮಾಡಿದ್ದೀನಿ ಕ್ಲಾಸ್ ಅಲ್ಲಿ. ನೋಡಿ, ಮೀಸಲಾತಿ ಇತಿಹಾಸ ಡಿಸ್ಕಷನ್ ಮಾಡುವಾಗ 1991 ಮಂಡಲ ಆಯೋಗದ ಶಿಫಾರಸಿನಂತೆ ಹಿಂದುಳಿದವರಿಗೆ 27 ಮತ್ತು ಮೀಸಲಾತಿ ಕೊಡಲಾಯಿತು ಅಂತ ಹೇಳಿದೀನಿ. 1992 ಇಂದಿರಾ ಸಾಹ್ನಿ ವರ್ಸಸ್ ಭಾರತ ಸರ್ಕಾರ ಪ್ರಕರಣದಲ್ಲಿ ಮೀಸಲಾತಿ ಕೆನೆಯ ಕ್ರಿಮಿಲೇಯರ್ ಅಂತ ನಿಗದಿಪಡಿಸಲಾಯಿತು. ಕಾಣಿಸ್ತಾ ಇದೆನಾ? ಇಂದಿರಾ ಸಾಹ್ನಿ ಪ್ರಕರಣ ಅಂತ ಕರಿತೀವಿ ಮಂಡಲ ಆಯೋಗದ ಶಿಫಾರಸುಗಳನ್ನ. ಆಯ್ತಾ? ಅದಕ್ಕೆ ಇನ್ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿದರೆ, ಆದ್ರೂ ನಾವು ಇದು ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಕ್ರಿಮಿಲೇಯರು ಇಂದಿರಾ ಸಾಹ್ನಿ ಪ್ರಕರಣ 92 ಅಂತಕ್ಕಂಥದ್ದು 100% ಎಕ್ಸಾಮಿನೇಷನ್ ಅಲ್ಲಿ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಭಾರತ ನಿಯಂತ್ರಕ ಮತ್ತು ಮಹಾಲೆಕ್ಕಾದಿ ಪರಿಶೋಧಕರ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ತಪ್ಪಾಗಿದೆ ಅಂದ್ರೆ ಇವರು ರಾಜ್ಯಸಭೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ. ಇದು ತಪ್ಪಾಗಿರ್ತಕ್ಕಂಥದ್ದು. ನೋಡ್ರಿ, ನಾನು ಸುಮಾರು ಬಾರಿ ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತೀನಿ. ಫೆಬ್ರವರಿ ಮಂತ್ ಮ್ಯಾಗಝಿನ್ 2024 ನೋಡಿ, ಭಾರತ ಕಂಟ್ರೋಲ್ ಎಡಿಟರ್ ಜನರಲ್ ಅವಾಗ ಡಿಸ್ಕಷನ್ ಮಾಡುವಾಗ ಸಂಪೂರ್ಣವಾಗಿ ಇವ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಆಯ್ತಾ? ಯಾರು ನೇಮಕ ಮಾಡ್ತಾರ, ಇವ್ರಿಗೆ ವಯಸ್ಸೆಟ್ಟು, ಆಮೇಲೆ ಅಧಿಕಾರಾವಧಿ ಎಷ್ಟು, ಇವ್ರಿಗೆ ಯಾರು ನೇಮಕ ಮಾಡ್ತಾರ, ಎಷ್ಟನೇ ವಿಧಿ, ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ನೋಡಿ, ಇದರ ಅರ್ಥ ನಿಮಗೆ ಏನಾಗ್ತಾ ಇದೆ ಅಂದ್ರೆ ಕೇವಲ ಕರೆಂಟ್ ಅಫೇರ್ಸ್ ಬರಲ್ಲ, ಕರೆಂಟ್ ಅಫೇರ್ಸ್ ಓದೋದ್ರಿಂದ ನಿಮಗೆ ಸ್ಟ್ಯಾಟಿಕ್ ಕೂಡ ಕವರ್ ಆಗಿರುತ್ತೆ. ಸೊ ಸ್ಟ್ಯಾಟಿಕ್ ಪ್ರಶ್ನೆಗಳನ್ನ ಹೆಂಗ್ ಮಾಡ್ತಾರಂದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಅದಕ್ಕೆ ಕರೆಂಟ್ ಅಫೇರ್ಸ್ ಅಲ್ಲಿ ತೊರೋ ಇದ್ರೆ ನೀವು 30ರಿಂದ 40% ಎಕ್ಸಾಮಿನೇಷನ್ ಅಲ್ಲಿ ಎಫಿಷಿಯಂಟ್ ಇದೀರ ಅಂತಾನೆ ಅರ್ಥ, ಕೇವಲ ಕರೆಂಟ್ ಅಫೇರ್ಸ್ ಓದಿದ್ರೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಲ್ಲಿ ತಪ್ಪಾದ ಹೊಂದಾಣಿಕೆ ಗುರುತಿಸಿ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತಕ್ಕಂಥದ್ದು ನೋಡೋಕ್ಕಿಂತ ಮುಂಚಿತವಾಗಿ ನೋಡಿ, ಇಲ್ಲಿ ಕಾಲ್ರಾ ಬಗ್ಗೆ ಕೊಟ್ಟಿದ್ದಾರೆ, ಡೆಂಗು ಬಗ್ಗೆ ಕೊಟ್ಟಿದ್ದಾರೆ, ಮಲೇರಿಯಾ ಬಗ್ಗೆ ಕೊಟ್ಟಿದ್ದಾರೆ, ಕ್ಷಯರೋಗ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ ಇದರಲ್ಲಿ ಇನ್ಫ್ಲೂಯೆನ್ಸಾ ಶೆಡ್ಯೂಲ್ ಬಗ್ಗೆ ಕೊಟ್ಟಿದ್ದಾರೆ. ನೋಡ್ರಿ, ಡೆಂಗು ಬಗ್ಗೆ ರೀಸೆಂಟ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ, ಮಲೇರಿಯಾ ಬಗ್ಗೆ ಮಲೇರಿಯಾ ಡೇ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ಕಾಲ್ರಾ ಬಗ್ಗೆನೂ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇಲ್ಲಿ ಇನ್ಫ್ಲೂಯೆನ್ಸಾ ಅಂದ್ರೆ ನಮಗೆ ಈ ವೈರಸ್ಗಳ ಬಗ್ಗೆ ಮಾಡುತ್ತಾಡೋ ಅವು ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದರ ಒಂದು ಪ್ರೂಫ್ ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. ಅಂದ್ರೆ ಕಾಲ್ರಾ ಯುಕೋಲಸ್ ಎಸ್ ಅಂತಕ್ಕಂಥದ್ದು ಮೇ ಮಂತ್ ಮ್ಯಾಗಝಿನ್ 2024. ಇದು ಎದರಿಂದ ಅಂದ್ರೆ ಕಾಲ್ರಾ ಪ್ರಾಥಮಿಕವಾಗಿ ಬ್ಯಾಕ್ಟೀರಿಯೋ ಕಲರಿಂದ ಉಂಟಾಗುವ ನೀರಿನಿಂದ ಹರಡುವ ರೋಗ. ಕಾಣಿಸ್ತಾ ಇದ್ರ ಪ್ರಾಥಮಿಕವಾಗಿ. ಇನ್ನು ಮಲೇರಿಯಾ ತೆಗೆದು ನೋಡ್ರಿ, ಮಲೇರಿಯಾ ಕೂಡ ಇದು ಹರಡೋದು ಎನಾಫಿಲಿಸ್ ಸೊಳ್ಳೆಯಿಂದ ಹರಡುತ್ತದೆ, ಅಂದ್ರೆ ವ್ಯಾಕ್ಟರಿಂದ ಹರಡುತ್ತೆ. ಅರ್ಥ, ಡೆಂಗು ಬಗ್ಗೆನೂ ಕೂಡ ರೀಸೆಂಟ್ ಆಗಿ ನಾವು ಡಿಸ್ಕಷನ್ ಮಾಡಿದೀವಿ. ಜುಲೈ ಮಂತ್ ಅಲ್ಲೇ ಡಿಸ್ಕಷನ್ ಮಾಡಿದೀನಿ ಮತ್ತು ಪ್ರೀವಿಯಸ್ ಸುಮಾರು ಬಾರಿ ಡಿಸ್ಕಷನ್ ಮಾಡಿದೀನಿ. ಇನ್ನು ಕ್ಷಯರೋಗದ ಒಂದು ದಿನ ಸಂದರ್ಭದಲ್ಲಿ ನಾವು ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏಪ್ರಿಲ್ 25 ಅಂದ್ರೆ ನಿಮಗೆ ಏಪ್ರಿಲ್ ಮಂತ್ ಮ್ಯಾಗಝಿನ್ ತೆಗೆದು ನೋಡಿ, ಅದರಲ್ಲಿ ಸಿಗುತ್ತೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಭಾರತ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಪರಿಗಣಿಸಿ ಅಂತ ಕೇಳಿದರೆ, 324ನೇ ವಿಧಿ ಚುನಾವಣಾ ಆಯೋಗದ ಸ್ಥಾಪನೆ ಕುರಿತು ತಿಳಿಸುತ್ತದೆ. ಇದು ಪ್ರಸ್ತುತ 5 ಸದಸ್ಯರನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಅವ್ರೇನು ಕೇಳಿದ್ರೆ, ಈ ಕೆಳಗಿನ ಹೇಳಿಕೆಗಳು ಇತರ ರಾಷ್ಟ್ರಪತಿ ನೇಮಿಸ್ತಾರೆ, ಇಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. A, C ಸರಿಯಾಗಿವೆ, B ತಪ್ಪಾಗಿದೆ. ಇದಕ್ಕೂ ಕೂಡ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಪ್ರಶ್ನೆ ಕೇಳಿದರೆ ತೋರಿಸ್ತೇನೆ ನಿಮಗೆ. ಮಾರ್ಚ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ, ಯಾವಾಗ ಸುಖಬೀರ್ ಸಿಂಗ್ ಸಂಧು ಮತ್ತು ಧ್ಯಾನೇಶ್ ಕುಮಾರ್ ಹೊಸ ಚುನಾವಣಾ ಆಯುಕ್ತರಾಗಿ ನೇಮಕವಾದ್ರು ಅವಾಗ ಸಂದರ್ಭದಲ್ಲಿ ಇದ್ರ ಡೆಪ್ತ್ ಆಗಿ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಾವೇನ್ ಮಾಡಿದೀವಿ, ಎಲ್ಲಾ 360 ಡಿಗ್ರಿಯಲ್ಲಿ ಜಾಲಾಡ್ಬಿಟ್ಟಿವಿ. ಅದನ್ನ ನಿಮಗೆ ಸ್ವಲ್ಪ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಅದ್ರ ಒಂದು ಪಾಯಿಂಟ್ ಕವರ್ ಆಗೋ ರೀತಿಯಲ್ಲಿ ಸ್ನಿಪೆಟ್ ಅನ್ನ ತಗೊಂಡಿದೀವಿ. ಕೇಂದ್ರ ಚುನಾವಣಾ ಆಯೋಗ ಅಂತ ನೋಡಿ, 324ನೇ ವಿಧಿ. ಅರ್ಥ ಆಯ್ತಾ? ಇವ್ರಿಗೆ ಯಾರು ನೇಮಕ ಮಾಡ್ತಾರ ಯಾರಿಲ್ಲ ಅಂತಕ್ಕಂಥದ್ದು ಎಲ್ಲವನ್ನ ಕೊಟ್ಟಿದೀವಿ ಅದರಲ್ಲಿ. ಈ ಒಂದು
ಈ ಸಂದರ್ಭದ ಮಾರ್ಚ್ ಮಂತ್ ಮ್ಯಾಗಜಿನ್ 2024ರಲ್ಲಿ ಆಯ್ತಾ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಈ ಕೆಳಗಂಡ ಯಾವುದರ ಆಧಾರದ ಮೇಲೆ ಭಾರತೀಯ ನಾಗರಿಕ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿರ್ಬಂಧಿಸಬಹುದು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ ಆಯ್ತಾ. ABC ಎಲ್ಲ ಸರಿಯಾಗಿರ್ತಕ್ಕಂಥವು. ಹಾಗಾದ್ರೆ ಇದು ಯಾವಾಗ ಕವರ್ ಮಾಡಿದೆ ನೋಡಿ, ಇದು ಒಂದು ಟಿಪಿಕಲ್ ಕ್ವಶನ್ ಇದು, ಆದರೂ ಕೂಡ ನಾವು ಕವರ್ ಮಾಡಿದೆ. ನಿಮಗೆ ಇದು IC ತರ ಅನಿಸ್ಬಹುದು, ಬಟ್ ಇಟ್ ಇಸ್ ಲಿಂಕ್ಡ್ ಟು ದಿ ಕರೆಂಟ್ ಅಫೇರ್ಸ್. ಅರ್ಥ ಯಾವಾಗ ಅಂದ್ರೆ ನೋಡಿ, ಇಲ್ಲಿ ರಾಹುಲ್ ಗಾಂಧಿಗೆ 2 ವರ್ಷ ಜೈಲು. ಏನು ಈ ಮೋದಿ ಹೆಸರಲ್ಲಿ ಲಾಸ್ಟಿಗೆ ಮೋದಿ ಇರ್ತದ, ಅವರೆಲ್ಲ ಈ ದೇಶವನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳಿದರು. ಆ ಸಂದರ್ಭದಲ್ಲಿ ಅವರಿಗೆ 2 ವರ್ಷ ಜೈಲು ಶಿಕ್ಷೆ ಏನು ಘೋಷಣೆ ಮಾಡಿ ತಲ್ಲಿರ್ತಕ್ಕಂಥ ಕೋರ್ಟು, ಆ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದೀವಿ ನಾವು. ಮಾರ್ಚ್ ಮಂತ್ ಮ್ಯಾಗಜಿನ್ ಪಾರ್ಟ್ 2 2023 ತೆಗೆದು ನೋಡಿ. ಅದರಲ್ಲಿ 19ನೇ ವಿಧಿ ಡಿಸ್ಕಷನ್ ಮಾಡುವಾಗ ಇಲ್ಲಿ ಕಾಣಿಸ್ತಾ ಇದನ್ನ, ಸ್ಟೇಟ್ ಕ್ಯಾನ್ ಇಂಪೋಸ್ ಅ ರೆಸ್ಟ್ರಿಕ್ಷನ್ ಆನ್ ಫಾಲೋವಿಂಗ್ ಗ್ರೌಂಡ್ಸ್. ರಾಜ್ಯವು ಕೆಳಗಿನ ಅಂಶಗಳ ಆಧಾರದ ಮೇಲೆ ನಿರ್ಬಂಧನೆಯನ್ನು ವಿಧಿಸಬಹುದು. ಕಾಣಿಸ್ತಾ ಇದೆ, ಸೆವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್, ಸೆಕ್ಯೂರಿಟಿ ಆಫ್ ದಿ ಸ್ಟೇಟು, ಫ್ರೆಂಡ್ಲಿ ರಿಲೇಷನ್, ಮೊರಾಲಿಟಿ ಕೊಟ್ಟಿದ್ದಾರೆ, ಕಂಟೆಂಟ್ ಆಫ್ ಕೋರ್ಟು, ಡಿಫೆಮೇಷನ್. ಈ 3 ಕಾಣಿಸ್ತಾ ಇದೆನಾ, ಮೊರಾಲಿಟಿ ಕೊಟ್ಟಿದ್ದಾರೆ, ಕಂಟೆಂಟ್ ಆಫ್ ಕೋರ್ಟು, ಡಿಫೆಮೇಷನ್. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ರಾಜ್ಯ ಆಂತರಿಕ ಉತ್ಪನ್ನಕ್ಕೆ ಹೆಚ್ಚು ಕೊಡುಗೆ ನೀಡುವ ಕ್ಷೇತ್ರ ಯಾವುದು ಅಂತ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೇವಾ ವಲಯ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಇಲ್ಲಿ ತೋರಿಸ್ತೀವಿ. ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗಜಿನ್ ಪಾರ್ಟ್ 1 2023 ಜುಲೈ ನಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದಾಗ ಕೇಳಿದಿವಿ. ವಲಯವಾರು ಬೆಳವಣಿಗೆ ದರ, ಕೃಷಿ, ಕೈಗಾರಿಕೆ, ಸೇವಾ ವಲಯ. ಕಾಣಿಸ್ತದಿನ, ಸೇವಾ ವಲಯ ಅತಿ ಹೆಚ್ಚಿಗೆ ಕೊಡುಗೆ ನೀಡುತ್ತೆ. ಇದಕ್ಕೂ ಕೂಡ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಳಲ್ಲಿ ಯಾವುದು ರಾಜ್ಯಪಾಲರ ಅಧಿಕಾರಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿದೆ ಅಂತ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್, ರಾಜ್ಯಪಾಲರು ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ. ತಪ್ಪಾಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವಾಗ ಕವರ್ ಮಾಡಿದೀವಿ ತೋರಿಸ್ತೀನಿ ನೋಡಿ. ನಿಮಗೆ ಇಲ್ಲಿ 3 ಸ್ಟೇಟ್ಮೆಂಟ್ಗಳನ್ನು ತೋರಿಸ್ತೀನಿ ನಾನು. 1ನೇ 6ರಷ್ಟು ವಿಧಾನ ಪರಿಷತ್ ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. 1ನೇ ಸ್ಟೇಟ್ಮೆಂಟು ರಾಜ್ಯಪಾಲರ ಅಡ್ವೈಸ್ ಜನ ನೇಮಕ ಮಾಡುತ್ತಾರೆ. ಅವೆಲ್ಲ ಸ್ಟೇಟ್ಮೆಂಟ್ ಯಾವಾಗ ಕವರ್ ಮಾಡಿದೀವಿ ಅಂತ ತೋರಿಸ್ತಾ ನೋಡಿ. ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಡಿಸ್ಕಷನ್ ಮಾಡುವಾಗ ನಿಮಗೆ 1ನೇ 6ರಷ್ಟು ಸದಸ್ಯರನ್ನ ಈ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಕಾಣಿಸ್ತಾ ಇದೆನಾ, ಇದು ಕವರ್ ಆಗಿದೆ ಸ್ಟೇಟ್ಮೆಂಟು. ತದನಂತರದಲ್ಲಿ ನಿಮಗೆ ಪ್ರೂಫ್ ಸೆಪ್ಟೆಂಬರ್ ಮಂತ್ ಮ್ಯಾಗಜಿನ್ 2023 ತೆಗೆದು ನೋಡಿ. ಸಂವಿಧಾನ ವಿಧಿ 243 ರಾಜ್ಯಪಾಲರು ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಸೆಪ್ಟೆಂಬರ್ ಮಂತ್ ಮ್ಯಾಗಜಿನ್ 2023 ತೆಗೆದು ನೋಡ್ರಿ. ಅರ್ಥ ಆಯ್ತಾ. ಇಲ್ಲಿ 1ನೇ ಸ್ಟೇಟ್ಮೆಂಟ್ ಕವರ್ ಆಯ್ತು, ತದನಂತರದಲ್ಲಿ 4ನೇ ಸ್ಟೇಟ್ಮೆಂಟ್ ಕವರ್ ಆಯ್ತು. ಇನ್ನು 2ನೇ ಸ್ಟೇಟ್ಮೆಂಟ್ ಕೂಡ ತೋರಿಸ್ತೀನಿ ನಿಮಗೆ. ಪ್ರೂಫ್ ಏನಂದ್ರೆ, ಕರ್ನಾಟಕ ನೂತನ ಅಡ್ವೊಕೇಟ್ ಜನರಲ್ ಶಶಿಕಿರಣ ಶೆಟ್ಟಿ ಅಂತ ನೇಮಕವಾದಾಗ ಮೇ ಮಂತ್ ಮ್ಯಾಗಜಿನ್ ಪಾರ್ಟ್ 2 2023 ಡಿಸ್ಕಷನ್ ಮಾಡಿದೀನಿ ಆಯ್ತಾ. ಅಡ್ವೊಕೇಟ್ ಜನರಲ್ ಅಂತ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕೊಟ್ಟಿದ್ದೀವಿ. ಅಡ್ವೊಕೇಟ್ ಜನರಲ್ ಕುರಿತು ತಿಳಿಸುತ್ತದೆ 165ನೇ ವಿಧಿ. ನೇಮಕ ರಾಜ್ಯದ ಮುಖ್ಯಮಂತ್ರಿ ಮಂಡಳಿಯ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಕಾಣಿಸ್ತಾ ಇದೆನಾ, 4 ಸ್ಟೇಟ್ಮೆಂಟ್ ಕವರ್ ಆಗಿದೆ. ಅದರ ಅರ್ಥ ಏನಂದ್ರೆ, ಈಗ ಆ ಒಂದು ವಿಷಯ ಬರ್ತಂದ್ರೆ ಆ ವಿಷಯದ ಹಿನ್ನೆಲೆಯಿಂದ ನಾವೆಲ್ಲ ತಿಳ್ಕೊಂಡ್ರೆ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಕೇವಲ ಕರೆಂಟ್ ಅಫೇರ್ಸ್ ಕವರ್ ಆಗಲ್ಲ, ಸೊ ನಿಮಗೆ ಸ್ಟ್ಯಾಟಿಕ್ ಕೂಡ ಕವರ್ ಆಗುತ್ತೆ. ಆ ದೃಷ್ಟಿಯಿಂದಾಗಿ ನಿಮಗೆ ಇಂಥ ಕ್ವಾಲಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ. ಇನ್ನು ಹೈಕೋರ್ಟ್ ನ್ಯಾಯಾಧೀಶರು ನೋಡಿ, ಹೈಕೋರ್ಟ್ ನ್ಯಾಯಾಧೀಶರು ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಜಿನ್ 2024 ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯಾಗಿ ಏನ್ ನೇಮಕವಾದ್ರು ನೋಡ್ರಿ, ಅವಾಗ ಡಿಸ್ಕಷನ್ ಮಾಡಿದೆ ನೋಡಿ. ಭಾರತ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರೊಡನೆ ಆಯಾ ರಾಜ್ಯದ ರಾಜ್ಯಪಾಲರನ್ನು ಸಮಾಲೋಚಿಸಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರು ಮಾಡ್ತಾರೆ ಹೊರತು ರಾಜ್ಯಪಾಲರು ಮಾಡಲ್ಲ. ಅದಕ್ಕೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಕೇಶವಾನಂದ ಭಾರತೀಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಪರಿಗಣಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆಲ್ಲವೂ ಸರಿಯಾಗಿದೆ. ನಾವು ಯಾವಾಗ ಕವರ್ ಮಾಡಿದ್ವಿ, ಯಾವ ತರ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತೀನಿ ನೋಡಿ. ನಿಮಗೆ ಏಪ್ರಿಲ್ ಮಂತ್ ಮ್ಯಾಗಜಿನ್ ಪಾರ್ಟ್ 2 2023ನೇ ಸಾಲಿನ ಏಪ್ರಿಲ್ ಮಂತ್ ಮ್ಯಾಗಜಿನ್ ತೆಗರಿ. ಕೇಶವಾನಂದ ಭಾರತೀಯ ಪ್ರಕರಣ, ಕೇಶವಾನಂದ ಭಾರತೀಯ ಪ್ರಕರಣಕ್ಕೆ 50 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ನಾನು ಎಲ್ಲವೂ ನಿಮಗೆ. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ 1967 ಗೋಲಕ್ನಾಥ್ ಪ್ರಕರಣ. ಸಂಸತ್ತು ಸಂವಿಧಾನ ಭಾಗ 3 ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತು. ಬಟ್ ಕೇಶವಾನಂದ ಪ್ರಕರಣ ಏನಂದ್ರೆ ಮಾಡಬಹುದು, ಅನಿಯಂತ್ರಿತ ಅಧಿಕಾರ ಇದೆ, ಆದ್ರೆ ಸಂವಿಧಾನದ ಮೂಲಭೂತ ರಚನೆ ಕಾಣಿಸ್ತೈತಾ, ಮೂಲಭೂತ ರಚನೆ ಅಥವಾ ಮೂಲಭೂತ ಲಕ್ಷಣಗಳನ್ನು ಬದಲಾಯಿಸಬಾರದು ಅಂತಕ್ಕಂಥದ್ದು ಹೇಳಿದ್ದು. ಅರ್ಥ ಆಯ್ತಾ. ಇದಕ್ಕೇನಂದ್ರೆ ನಿಮ್ಗೆ 100% ಹೆಲ್ಪ್ ಆಗ್ಲಿಕ್ಕೆ ಅಂದ್ರೆ 90% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದುತ್ತವೆ ಅಂತ ಪ್ರಶ್ನೆ ಕೇಳಿದರೆ, ಮಹಾತ್ಮ ಗಾಂಧಿ ಸಾಗರ್ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದರೆ, ಬಾಂಧವಗಢ ರಾಷ್ಟ್ರೀಯ ಉದ್ಯಾನ ಅಂತ ಕೇಳಿದರೆ, ನಮದಪ್ಪ ರಾಷ್ಟ್ರೀಯ ಉದ್ಯಾನ ಅಂತ ಕೇಳಿದರೆ, ಕೇಲೋಡೆ ರಾಷ್ಟ್ರೀಯ ಗಾನ ಉದ್ಯಾನ ಅಂತ ಕೇಳಿದರೆ. ಸೊ ಕೇಲಾಡೆ ಗಾನ ಇದು ತಪ್ಪಾಗಿರ್ತಕ್ಕಂಥದ್ದು, ಪಂಜಾಬ್ದಲ್ಲಿ ಇಲ್ಲ. ಆಮೇಲೆ ನಮದಪ್ಪ ರಾಷ್ಟ್ರೀಯ ಉದ್ಯಾನ ಸರಿಯಾಗಿರ್ತಕ್ಕಂಥದ್ದು, ಬಾಂಧವಗಢ ಕೂಡ ಸರಿಯಾಗಿರ್ತಕ್ಕಂಥದ್ದು. ಇವೆರಡು ಮಾತ್ರ ಸರಿಯಾಗಿವೆ. ಇದರಲ್ಲಿ ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ.
ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನಗಳು ನಮದಪ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನ ಕ್ಲಿಯರ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಫೆಬ್ರವರಿ ಮಂತ್ ಮ್ಯಾಗಜಿನ್ 2024 ತೆಗೆದು ನೋಡಿ. ಪ್ರಸ್ತುತ ಭಾರತ 2 ಜೋಗು ಪ್ರದೇಶಗಳು ಮಾಂಟ್ರಿಸ್ ದಾಖಲೆಯಲ್ಲಿದ್ದಾವೆ. ಅಂದರೆ ಫೆಬ್ರವರಿ ನಿಮಗೆ ವೆಟ್ಲ್ಯಾಂಡ್ ಡೇ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಡೇ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಕಿಯೋಲಾಡಿವ್ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿದೆ. ಅವ್ರೇನು ಕೊಟ್ಟಿದ್ದಾರೆ? ಪಂಜಾಬ್ದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ಮಧ್ಯಪ್ರದೇಶದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಕ್ಕಂಥದ್ದು ಬಾದಾವ್ಗಢ ಹುಲಿ ಸಂರಕ್ಷಿತ ಪ್ರದೇಶ. ಅಂದ್ರೆ ಅದು ಹುಲಿ ಸಂರಕ್ಷಿತ ಪ್ರದೇಶನೂ ಹೌದು, ನ್ಯಾಷನಲ್ ಪಾರ್ಕು ಕೂಡ ಹೌದು. ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಜನಸಂಖ್ಯೆ ಹೆಚ್ಚಳ ಮತ್ತು ಆಹಾರ ಸಾಮಗ್ರಿಗಳ ಉತ್ಪಾದನೆ ಸಂಬಂಧ ಸ್ವರೂಪವನ್ನ ಜನಸಂಖ್ಯೆ ಬೆಳವಣಿಗೆಯನ್ನ ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಥಾಮಸ್ ಮಾಲ್ಥಸ್ ಜನಸಂಖ್ಯಾ ಸಿದ್ಧಾಂತದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ರೀಸೆಂಟ್ ಆಗಿ ಹೇಳಿದೀನಿ ನಾವು, ಜುಲೈ 11ನೇ ತಾರೀಕಿನಲ್ಲಿ ಕೂಡ ಹೇಳಿದೀನಿ, ನಮ್ಮ ಮ್ಯಾಗಜಿನ್ ಅಲ್ಲಿ ಕೂಡ ಕವರ್ ಮಾಡಿದೀನಿ ನಾನು. ಜುಲೈ ಮಂತ್ ಮ್ಯಾಗಜಿನ್ ಪಾರ್ಟ್ 1 2023 ನೋಡಿ, ಯಾಕಂದ್ರೆ ಜುಲೈ ಮಂತ್ 2024 ಇನ್ನೂ ಕೊಟ್ಟಿಲ್ಲ. ತೆಗೆದು ನೋಡಿ, ಅದರಲ್ಲಿ ಕಾಣಿಸ್ತದೆ ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಫ್ರಾಂಕ್ ನೋಟಿಸ್ ಅಂತ ಕೊಟ್ಟಿದ್ದೀವಿ. ಜನಸಂಖ್ಯೆ ಸಿದ್ಧಾಂತ ಪ್ರತಿಪಾದಿಸಿದ್ರು ಮಾಲ್ಥಸ್. 100% ಹೆಲ್ಪ್ ಆಗಿದೆ. ನೆಕ್ಸ್ಟ್ ನೋಡಿ, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಜೂನ್ 2024ರಲ್ಲಿ ನಲಂದಾ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಿದರು. ನಲಂದಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಮೇಲಿಂದ ಒಂದೇ ಮಾತ್ರ ಸರಿದೆ, ಎರಡನೇ ತಪ್ಪಾಗಿದೆ. ಅರ್ಥ ಇದು ರೀಸೆಂಟ್ ಆಗಿ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್. ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತೀನಿ ನೋಡಿ. ನಲಂದಾ ವಿಶ್ವವಿದ್ಯಾಲಯ ಹೊಸ ಕ್ಯಾಂಪಸ್ ಉದ್ಘಾಟನೆ ಜೂನ್ ಮಂತ್ ಮ್ಯಾಗಜಿನ್ 2024. ಇಲ್ಲಿ ಕಾಣಿಸ್ತಾ ಇದೆನಾ? ಅವ್ರ ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಕುಮಾರಗುಪ್ತ 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕುಮಾರಗುಪ್ತ 2 ಅಲ್ಲ, ಕುಮಾರಗುಪ್ತ 1 ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ ನಾವು ಯಾವಾಗ ಹೆಂಗ್ ಕವರ್ ಮಾಡಿದೀವಿ ಅಂದ್ರೆ ನಲಂದಾ ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದೀವಿ. ಭಾರತೀಯ ಉಪಖಂಡದ ಅತ್ಯಂತ ಪುರಾತನ ವಿಶ್ವವಿದ್ಯಾಲಯವಾಗಿದೆ. 5ನೇ ಶತಮಾನದ ಆರಂಭದಲ್ಲಿ ಕಾಣಿಸ್ತದೇನಾ? 5ನೇ ಶತಮಾನ ಆರಂಭದಲ್ಲಿ ಕ್ರಿಸ್ತ ಶಕ ಇದೆ. ಇನ್ನು ಗುಪ್ತ ರಾಜವಂಶದ ಕುಮಾರಗುಪ್ತನಿಂದ ಸ್ಥಾಪಿಸಲ್ಪಟ್ಟಿತ್ತು. ಸೊ ಇಲ್ಲಿ ನಮ್ಮಿಂದನೂ ಸ್ವಲ್ಪ ಏನಾಗಿದೆ ಅಂದ್ರೆ ಅಷ್ಟು ಸ್ಪೆಸಿಫಿಕ್ ಆಗಿ ಅವ್ರು ಕೇಳಿದ್ರಿಂದ ನಾವು ಸ್ಪೆಸಿಫಿಕ್ ಆಗಿ ಕೊಡಬೇಕಾಗಿತ್ತು. ಕುಮಾರಗುಪ್ತ 1 ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ನೀವು ಎಲ್ಲಿ ಆದ್ರೂ ನೋಡ್ರಿ, ಯಾವಾದ್ರೂ ಎಕ್ಸಾಮ್ ಅಲ್ಲಿ ಕುಮಾರಗುಪ್ತ ಕೊಟ್ಟರೆ ಅಂದ್ರೆ ಕುಮಾರಗುಪ್ತ 1 ಅಂತಾನೆ ಪರಿಗಣನೆ ತೆಗೆದುಕೊಳ್ಳಲಾಗತ್ತೆ ಹೊರತು 2, 3 ಅಂತ ತೆಗೆದುಕೊಳ್ಳಲಾಗಲ್ಲ. ಸೊ ಇದಕ್ಕೆ ಏನಾಗಿದೆ ಅಂದ್ರೆ 100% ಇದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಿನ ಜೋಡಿಗಳು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿವೆ ಅಂತ ಕೇಳಿದರೆ ಕೈಗಾ ಕರ್ನಾಟಕ ಕೊಟ್ಟಿದ್ದಾರೆ, ಸರಿಯಾಗಿದೆ. ತಾರಾಪುರ ಮಹಾರಾಷ್ಟ್ರ ಕೊಟ್ಟಿದ್ದಾರೆ, ಇದನ್ನು ಕೂಡ ಸರಿಯಾಗಿದೆ. ಕಲ್ಪಕಮ್ಮ ತಮಿಳುನಾಡು ಕೊಟ್ಟಿದ್ದಾರೆ, ಇದನ್ನು ಕೂಡ ಸರಿಯಾಗಿದೆ. ನೊರ್ರ ಮತ್ತು ಉತ್ತರ ಪ್ರದೇಶ ಕೊಟ್ಟಿದ್ದಾರೆ, ಇದನ್ನು ಕೂಡ ಸರಿಯಾಗಿದೆ. 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತೀವಿ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಜಿನ್ 2023 ತೆಗೆದು ನೋಡಿ. ಕೈಗಾ ಕರ್ನಾಟಕ, ತಾರಾಪುರ ಮಹಾರಾಷ್ಟ್ರ, ನರೋರ ಉತ್ತರ ಪ್ರದೇಶ ಕವರ್ ಆಗಿದೆನಾ? ಆಯ್ತಾ? ಇದು ಕೊಟ್ಟಿರ್ತಕ್ಕಂಥದ್ದು ನೋಡಿ. ಈ ತರ ನಿಮಗೆ GKನು ಕೂಡ ಕವರ್ ಆಗುತ್ತೆ. ನಿಮಗೋಸ್ಕರವಾಗಿ ಈ ತರ ವಿಡಿಯೋಸ್ಗಳನ್ನು ಯಾಕೆ ಮಾಡ್ತಿದೀವಿ ಅಂದ್ರೆ ನಮ್ಮ ಮೇಲೆ ಟ್ರಸ್ಟ್ ಬರಲಿ ಅನ್ನೋ ಉದ್ದೇಶದಿಂದಾಗಿ. ಅರ್ಥ ಆಯ್ತಾ? ಅದಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಟ್ರಸ್ಟ್ ಬರಲಿ, ಅವರು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಕರೆಕ್ಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಫಾಲೋ ಮಾಡಲಿ ಅಂತ ನೀವು ಅವರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಮುಂದಿನಗಳಲ್ಲಿ ಯಾವುದು ಸರಳಕ್ಕೆ ಹೊಂದಾಣಿಕೆಯಾಗಿದೆ ಅಂತ ಕೇಳಿದರೆ ಅರ್ಥ ಇಲ್ಲೇನು ಕೊಟ್ಟಿದ್ದಾರೆ? ವರದಕ್ಷಿಣೆ ನಿಷೇಧ ಕಾಯ್ದೆ ಕೊಟ್ಟಿದ್ದಾರೆ, ಬಾಲ್ಯ ನಿಷೇಧ ಕಾಯ್ದೆ ಕೊಟ್ಟಿದ್ದಾರೆ, ಬಾಲ ಕಾರ್ಮಿಕ ನಿಷೇಧ ನಿರ್ಮೂಲನಾ ಮತ್ತು ಪುನರ್ವಸತಿ ಕಾಯ್ದೆ ಕೊಟ್ಟಿದ್ದಾರೆ, ಶಿಕ್ಷಣ ಹಕ್ಕು ಕಾಯ್ದೆ ಕೊಟ್ಟಿದ್ದಾರೆ. ಸೊ ಯಾವುದು ಅಂತಕ್ಕಂಥ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲವೂ ನಾವು ಕವರ್ ಮಾಡಿದೀವಿ. ಚೈಲ್ಡ್ ಮ್ಯಾರೇಜ್ ರೆಸ್ಟ್ರಿಂಟ್ ಆಕ್ಟ್ 1929 ಈ ಅನ್ನು ಬದಲಿಸಿ ಬಾಲ್ಯ ನಿಷೇಧ ಕಾಯ್ದೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಕಾಣಿಸ್ತಾ ಇದೆನಾ? 2006 ಅಂತ ಕೊಟ್ಟಿದ್ದಾರೆ. ಬಾಲ್ಯ ವಿವಾಹ ನಿರ್ಮೂಲನಾ ಇದು ನೋಡಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ 24ನೇ ವಿಧಿ ಅನುಸಾರ ಅಂಗೀಕರಿಸಲ್ಪಟ್ಟ ಕಾನೂನುಗಳ ಸಂದರ್ಭದಲ್ಲಿ ಬಾಲ ಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆ 1986, ಕಾರ್ಖಾನೆಗಳ ಕಾಯ್ದೆ 1948, ಗಣಿ ಕಾಯ್ದೆ 1952, ಬಾಲ ಕಾರ್ಮಿಕ ನಿಷೇಧ ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2016-17 ಕಾಣಿಸ್ತಾ ಇದೆನಾ? ಇದು ಕವರ್ ಮಾಡಿರ್ತಕ್ಕಂಥದ್ದು. ಬಟ್ ಅವ್ರಿಗೆ ಯಾವುದು ಕೊಟ್ಟಿದ್ದಾರೆ ನೋಡಿ, ತಪ್ಪಾಗಿದೆ. ಬಟ್ ಕವರ್ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇನ್ನು ನೆಕ್ಸ್ಟ್ 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಶಿಕ್ಷಣವನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸಲಾಗಿದೆ. ಆಮೇಲೆ 2002 86ನೇ ತಿದ್ದುಪಡಿ ಮೂಲಕ 21A ಮೂಲಭೂತ ಹಕ್ಕುವಾಗಿ ಮಾಡಲಾಗಿದೆ ಅಂತಕ್ಕಂಥ ಕೊಟ್ಟಿದ್ದೀವಿ. ಅದಾದ್ಮೇಲೆ ಶಿಕ್ಷಣ ಕಾಯ್ದೆ 2009 ಕಾಣಿಸ್ತಾ ಇದೆ, 2009 ಕೊಟ್ಟಿದ್ದೀವಿ. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಎಲ್ಲಾ ಕಾನೂನುಗಳು ಕವರ್ ಆಗಿವೆ. ಶಿಕ್ಷಣ ಕಾಯ್ದೆ ಕಾನೂನು ಆಗಿದೆ. ಆಮೇಲೆ ತದನಂತರದಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮತ್ತು ಪುನರ್ವಸತಿ ಕಾಯ್ದೆ ಕವರ್ ಆಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕವರ್ ಆಗಿದೆ. ಸೊ ವರದಕ್ಷಿಣೆ ಮಾತ್ರ ಇಲ್ಲಿ ಕವರ್ ಆಗಿಲ್ಲ, ಬಟ್ ಅದನ್ನು ಕವರ್ ಆಗಿರ್ಬೋದು ನೋಡಿ ನೀಟಾಗಿ. ಅರ್ಥ ಆಯ್ತಾ? ಎಲ್ಲವನ್ನು ಕವರ್ ಆಗಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್, ಕೆಳಗಿನ ಯಾವ ಒಂದು ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ ನೋಡಿ. ನಿಮಗೆ ಬೈಕಾಲ್ ಸರೋವರ ಬಗ್ಗೆ ನಾನು ರಷ್ಯಾದ ಬಗ್ಗೆ ಡಿಸ್ಕಷನ್ ಮಾಡುವಾಗ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆದಿತ್ತು, ಆ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ.
ನಾ ಗ್ರೀನ್ಲ್ಯಾಂಡ್ ದ್ವೀಪಗಳ ಒಂದು ವಿಶೇಷತೆ ಹೇಳುವಾಗ ಡಿಸ್ಕಷನ್ ಮಾಡಿದ್ದೀನಿ. ಲಾವೋಸ್ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೀನಿ. ಟೊಂಗಾ ಕಂದರ ಬಗ್ಗೆನೂ ಕೂಡ ಹೇಳಿದ್ದೀನಿ. ಯಾಂಗ್ ಸರ್ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ರಷ್ಯಾ ಡಿಸ್ಕಷನ್ ಮಾಡುವಾಗ ಕಾಣಿಸ್ತಾ ಇದನ್ನ ಇಲ್ಲಿ ಬೈಕಲ್ ಸರೋವರ ವಿಶ್ವದ ಅತ್ಯಂತ ಆಳವಾದ ಸರೋವರ ಅಂತ ಡಿಸ್ಕಷನ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಅಂಟಾರ್ಟಿಕ್ ಮಹಾಸಾಗರದ ಒಂದು ಎರಡನೇ ಅತಿ ದೊಡ್ಡ ಮಹಾಸಾಗರವಾಗಿದೆ. ಈ ಮಹಾಸಾಗರವು ಎಸ್ ಆಕಾರದಲ್ಲಿದೆ. ತದನಂತರದಲ್ಲಿ ಇದು ಮಿಲ್ವಾಯಿಕಿ ತಗ್ಗು ಅತ್ಯಂತ ಆಳವಾಗಿದೆ. ಮಿಲ್ವಾಯಿಕಿ ತಗ್ಗು ಕಂಡು ಬರುತ್ತೆ ಹೊರತು ಟೊಂಗಾ ಕಂದರ್ ಇದರಲ್ಲಿ ಕಂಡು ಬರುವುದಿಲ್ಲ. ನೋಡಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಹೆಲ್ಪ್ ಆಗಿದೆ. ನೋಡಿ ಇವು ನಾವು ಮ್ಯಾಗ್ಝಿನಲ್ಲೇ ಇದಾವೆ, ಬಟ್ ಸ್ಪೆಸಿಫಿಕ್ ಆಗಿ ಕೆಲವೊಂದಕ್ಕೆ ಯಾಕೆ ನಾವು ಮೇ ಜೂನ್ ಅಂತ ಹಾಕಿಲ್ಲ ಅಂದ್ರೆ ಅವು ಕೆಲವೊಂದು ಕರೆಕ್ಟ್ ಆಗಿ ಅವ್ರು ವರ್ಕ್ ಮಾಡಿಲ್ಲ, ಅದಕ್ಕೆ ನಾವು ಮೇಲ್ಗಡೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಬಟ್ ನಾವು ಮ್ಯಾಗ್ಝಿನಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದೀವಿ, ಇವೆಲ್ಲ ಕವರ್ ಮಾಡಿರ್ತಕ್ಕಂಥದ್ದು. ನೀವು ಕಳೆದ 1.5 ಮತ್ತು 1 ಇಯರ್ ಕರೆಂಟ್ ಅಫೇರ್ಸ್ ನೋಡಿ ಅದರಲ್ಲೆಲ್ಲ ಸಿಗ್ತಾವೆ. ನೋಡಿ ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ 2003ರಲ್ಲಿ ರಚಿಸಲಾದ ಈ ಕೆಳಗಿನ ಯಾವ ವರದಿ ಕರ್ನಾಟಕದ ಎತ್ತಿನ ಯೋಜನೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಾಕ್ಟರ್ ಪರಮಶಿವ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಎತ್ತಿನ ಹೊಳೆ ಯೋಜನೆ ಅಂತ ಕವರ್ ಮಾಡಿದೀವಿ. ಅಲ್ಲಿ ನೋಡ್ರಿ ಎತ್ತಿನ ಹೊಳೆ ಅಂದಲ್ಲಿ ನಿಮಗೆ ಕಾಣಿಸ್ತದೆ ಎತ್ತಿನ ಹೊಳೆ ಯೋಜನೆಯನ್ನು ಪರಮಶಿವಯ್ಯ ವರದಿಯ ಭಾಗವಾಗಿದೆ. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿದೆ. ಇಟ್ ಇಸ್ ಒನ್ ಆಫ್ ದಿ ಟಿಪಿಕಲ್ ಕ್ವಶನ್. ಇನ್ನು ಕೆಳಗಿನ ಯಾವುದು ಪ್ರಸಿದ್ಧ ಫುಟ್ಬಾಲ್ ಆಟಗಾರರು ಮತ್ತು ಅವರ ದೇಶಗಳ ಜೋಡಿಯಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದರೆ ಇದನ್ನು ಕೂಡ ಕರೆಂಟ್ ಅಫೇರ್ಸ್ ವ್ಯೂವರ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇದು. ಇದು ಮಿಸ್ ಮ್ಯಾಚ್ ಆಗಿದೆ. ಅವ್ರು ಮಿಸ್ ಮ್ಯಾಚ್ ಆಗಿದೆ ಕೇಳಿದರೆ ಲಿಯೋನೆಲ್ ಮೆಸ್ಸಿ ಫ್ರಾನ್ಸ್. ಯಾವಾಗ ಕವರ್ ಮಾಡಿದೆ ಅಂದ್ರೆ ಜಾನ್ ಮಂತ್ ಮ್ಯಾಗ್ಝಿನ್ 2024 ಅರ್ಜೆಂಟೈನಾದ ಲಿಯೋನೆಲ್ ಮೆಸ್ಸಿ ಕಾಣಿಸ್ತಾನೆ, ಅರ್ಜೆಂಟೈನಾ ಹೊರತು ಫ್ರಾನ್ಸ್ನವಲ್ಲ. ನೆಕ್ಸ್ಟ್ ನೋಡಿ ಕೆಳಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದರೆ ಬೆಂಗಾಲ್ ಗೆಜೆಟ್ ಜೇಮ್ಸ್ ಸಿಕ್ಕಿ, ಮಿರತುಲ್ ಅಕ್ಬರಿ ರಾಜರಾಮ್ ಮೋಹನ್ ರಾಯ್, ಇಂಡಿಯನ್ ಮಿರರ್ ಲಾಲಾ ಲಜಪತ್ ರಾಯ್. ಇದು ಮಿಸ್ ಆಗಿದೆ. ಅದು ತೋರಿಸ್ತೀನಿ ನಿಮಗೆ ಎಲ್ಲಿ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ನೋಡಿ. ಭಾರತದ ಒಂದು ಪತ್ರಿಕೆಗಳ ಬೆಳವಣಿಗೆ ಅಂತ ಕವರ್ ಮಾಡಿದ್ವಿ. 1980 ಜೇಮ್ಸ್ ಆಗಸ್ಟ್ ಸಿಕ್ಕಿ ಕಾಣಿಸ್ತಾ ಇದೆ. ಕಲ್ಕತ್ತಾ ಜನರಲ್ ಅಡ್ರೆಸರ್ ಅಥವಾ ದಿ ಬೆಂಗಾಲ್ ಗೆಜೆಟ್ ಎಂಬ ಹೆಸರಿನ ಪತ್ರಿಕೆಯನ್ನ ಸ್ಥಾಪನೆ ಮಾಡಿದಾರೆ 1980ರಲ್ಲಿ. ಸಿಕ್ಕಿ ಅಂತಕ್ಕಂಥವ್ರು ಆಗಸ್ಟ್ ಸಿಕ್ಕಿ. ಇದು ಒಂದು ಸ್ಟೇಟ್ಮೆಂಟ್ ಕವರ್ ಆಗಿದೆ. ನೆಕ್ಸ್ಟ್ ಲೈಸೆನ್ಸ್ ರೆಗ್ಯುಲೇಷನ್ 1823 ಡಿಸ್ಕಷನ್ ಮಾಡುವಾಗ ನಿಮಗೆ ಕವರ್ ಮಾಡಿದ್ದೀನಿ. ಎಲ್ಲಿ ಕವರ್ ಮಾಡಿದೆ ನೋಡಿ, ಯಾವುದಂದ್ರೆ ಜನರಲ್ ಜಾನ್ಸ್ ಆ್ಯಂಡ್ಸಮ್ ಅಂತಕ್ಕಂಥವ್ರು 1923ರಲ್ಲಿ ಲೈಸೆನ್ಸಿಂಗ್ ರೆಗ್ಯುಲೇಷನ್ ಕಾಯ್ದೆಯನ್ನು ಜಾರಿಗೆ ತಂದರು ಅಂತ ಹೇಳಿ ಇಲ್ಲಿ ನೋಡಿ. ಈ ಕಾಯ್ದೆ ರಾಜಾರಾಮ್ ಮೋಹನ್ ರಾಯ್ ಅವರು ಮಿರತುಲ್ ಅಕ್ಬರಿ ಮತಕಾಲಿಕ ಪ್ರಕಟಣೆಯಲ್ಲಿ ನಿಲ್ಲಿಸಬೇಕಾಯಿತು. ಇದನ್ನು ಒಂದು ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇಲ್ಲಿ ನೋಡ್ರಿ ಇಂಡಿಯನ್ ಮಿರರ್ ಅಂತಕ್ಕಂಥದ್ದು ದೇವೇಂದ್ರನಾಥ್ ಟ್ಯಾಗೋರ್ದವರಿದೆ ಹೊರತು ಯಾರ್ದಿಲ್ಲ, ಅದು ಲಾಲಾ ಲಜಪತ್ ರಾಯ್ ಅವ್ರದ್ದು ಅಲ್ಲ. ಇನ್ನು ಅದನ್ನು ಕೂಡ ಲಾಲಾ ಲಜಪತ್ ರಾಯ್ ಕೂಡ ಕವರ್ ಮಾಡಿದೀವಿ. ಲಾಲಾ ಲಜಪತ್ ರಾಯ್ ಜನ್ಮದಿನ ಜನವರಿ 28 ಜನವರಿ 2024 ಮ್ಯಾಗ್ಝಿನ್ ತೆಗೆದು ನೋಡಿ, ಅದರಲ್ಲಿ ಕವರ್ ಮಾಡಿದೀವಿ. ಲಾಲಾ ಲಜಪತ್ ರಾವ್ ಬರೆದಿರ್ತಕ್ಕಂಥ ಪತ್ರಿಕೆಗಳು ಒಂದೇ ಮಾತರಂ, ದಿ ಪೀಪಲ್ಸ್ ಮತ್ತು ದಿ ಪಂಜಾಬ್ ಇದೆ ಹೊರತು ಇಂಡಿಯನ್ ಮಿರರ್ ಇಲ್ಲ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದರೆ ಕೆಳಗಳಲ್ಲಿ ಯಾವುದು ಭಾರತ ಮೊದಲ ಜೀವಿಗಳ ಮೀಸಲು ಪ್ರದೇಶವಾಗಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಯಾವಾಗ ಕವರ್ ಮಾಡಿದೀವಿ ಅಂದ್ರೆ ರೀಸೆಂಟ್ ವಿಡಿಯೋದಲ್ಲೇ ಕವರ್ ಮಾಡಿದೀವಿ. ನಿಮಗೆ ಜುಲೈ 13ನೇ ತಾರೀಕು ವಿಡಿಯೋನ ನೋಡಿ, ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಅದರಲ್ಲಿ ನಿಮಗೆ 1971 ಯುನೆಸ್ಕೋ ಪ್ರಾರಂಭ ಮಾಡಿತು ಅಂತ ಹೇಳಿದೀವಿ. ನೀಲಗಿರಿ ನೋಡ್ರಿ ಕಾಣಿಸ್ತಾ ಇದನ್ನ, ಒಟ್ಟು 12 ಜೀವಗಳ ಮೀಸಲುಗಳಿದಾವೆ. ಅದರ ನೀಲಗಿರಿ ಮೊದಲಿಗೆ ಸೇರಿಸಲಾಗಿದೆ ಕಾಣಿಸ್ತಾ ಇದನ್ನ. ಇದಕ್ಕೂ ಕೂಡ ಏನಾಗಿದೆ 100% ಎಕ್ಸಾಮಿನೇಷನ್ ಈ ಪ್ರಶ್ನೆಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. 12 ಕೊಟ್ಟಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ತಾನ್ಸೆನ್ ಸಮಾಧಿ ಇರುವ ಸ್ಥಳ ಯಾವುದು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗ್ವಾಲಿಯರ್. ನೋಡಿ ನಿಮಗೆ ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ, ಅದರಲ್ಲಿ ತಾನ್ಸೆನ್ ಸಮ್ಮಾನ್ ಪುರಸ್ಕಾರ ಅಂತ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನ್ ಮಾಡಿದೀವಿ ನಾವು, ಒಂದು ಮಿಸ್ಟೇಕ್ ಏನಾಗಿದೆ ಅಂದ್ರೆ ಇಲ್ಲಿ ಅವ್ರು ಏನಂದ್ರೆ ಗ್ವಾಲಿಯರ್ನಲ್ಲಿ ಇದ್ರು, ಗ್ವಾಲಿಯರ್ಗೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಾವು. ಗ್ವಾಲಿಯರ್ನ ನಿವಾಸಿಯಾಗಿದ್ದರು ಅಂತಕ್ಕಂಥದ್ದು. ಅವರು ಸಮಾಧಿ ಗ್ವಾಲಿಯರ್ನಲ್ಲೇ ಕಂಡು ಬರುತ್ತಂತ ಒಂದು ಸ್ಪೆಸಿಫಿಕ್ ಆಗಿ ನಾವು ಇಲ್ಲಿ ಕೊಟ್ಟಿಲ್ಲ. 2023 ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿಲ್ಲ, ಬಟ್ 2022ರಲ್ಲಿ ಇದನ್ನ ಕೊಟ್ಟಿದ್ದೀವಿ. ಆಯ್ತಾ, ಇದು ಗ್ವಾಲಿಯರ್ ನಿವಾಸಿಯಾಗಿದ್ದರು ಅಂತಕ್ಕಂಥದ್ದು. ನೀವು ಓದಿದ್ರೆ ಸ್ವಲ್ಪ ರಿಸ್ಕ್ ಅನ್ನ ತಗೋಬಹುದಾಗಿತ್ತು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ 2024ರಲ್ಲಿ ಕೆಳಗಿನ ಯಾವ ರಾಜ್ಯಗಳ ವಿಧಾನಸಭೆಗಳಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಿತು ಅಂತ ಕೇಳಿದ್ದಾರೆ. ನಿಮಗೆ ನೋಡಿ ಆಂಧ್ರ ಪ್ರದೇಶ ನಡೆದಿದೆ. ಅವಾಗ ಯಾವಾಗಂದ್ರೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಏನು ಹೊಸದಾಗಿ ಮುಖ್ಯಮಂತ್ರಿ ಆದ್ರಲ್ಲ ನಾಯ್ಡು, ಆ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದೀವಿ. ಇನ್ನು ಸಿಕ್ಕಿಂನ ಮುಖ್ಯಮಂತ್ರಿ ಆದಾಗ ಡಿಸ್ಕಷನ್ ಮಾಡಿದೀವಿ. ಒಡಿಶಾದ ಹೊಸ ನೂತನ ಮುಖ್ಯಮಂತ್ರಿ ಆದಾಗ ಡಿಸ್ಕಷನ್ ಮಾಡಿದೀವಿ. ಇದನ್ನು ಕೂಡ ಕವರ್ ಆಗಿದೆ. 2024ರಲ್ಲೇ ಕವರ್ ಮಾಡಿದೀವಿ. ನಮ್ಮ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಇನ್ನು ನೆಕ್ಸ್ಟ್ 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ
ಇದು ಸಿ ನಾರಾಯಣ ಸ್ವಾಮಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದನ್ನು ಕೂಡ ಕವರ್ ಮಾಡಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಸೊ ಪಟ್ಟಿ 1 ಪಟ್ಟಿ 2ಅಲ್ಲಿ ಇಲ್ಲಿ ನೋಡಿ ನಿಮಗೆ ಪ್ರಾಮಾಣಿಕವಾಗಿ ಅಂದರೆ ನಮ್ಮ ಮ್ಯಾಗ್ಝಿನಿಂದ ನಿಮಗೆ 50% ಮಾತ್ರ ಹೆಲ್ಪ್ ಆಗಿದೆ ಇದಕ್ಕೆ. ಯಾಕಂದರೆ ನಾವು ಚಂದ್ರಯಾನ 1 ಚಂದ್ರಯಾನ 2 ಚಂದ್ರಯಾನ 3 ಎಲ್ಲದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಬಟ್ ಚಂದ್ರಯಾನ 1 ಮತ್ತು ಚಂದ್ರಯಾನ 2 ವೆಹಿಕಲ್ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಬಟ್ ಚಂದ್ರಯಾನ 3 ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ಕಾಣಿಸ್ತಾ ಇದೆನಾ? ಚಂದ್ರಯಾನ 3 2023 ಜುಲೈ 14ರಂದು ಉಡಾವಣೆ ಯಶಸ್ವಿ LVM-3 ರಾಕೆಟ್ ಅನ್ನ ಬಳಸಲಾಗಿದೆ ಅಂತಕ್ಕಂಥದ್ದು ಈ ಕ್ವಶನ್ಗೆ ನಿಮಗೆ 50% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಭಾರತ ಪ್ರಪಂಚದ ಒಟ್ಟು ಮ್ಯಾಂಗ್ರೋವ್ ಅರಣ್ಯ ಶೇಕಡ ಎಷ್ಟು? ನೋಡಿ, ರೀಸೆಂಟ್ ವಿಡಿಯೋನ ನೋಡಿ, ನೀವು ಕಳೆದ ಒಂದು ತಿಂಗಳ ಅಥವಾ 2 ತಿಂಗಳ ಹಿಂದೆ ಹೋಗಿ ಮ್ಯಾಂಗ್ರೋವ್ ಒಂದು ನಾನು ಅಡಾಪ್ಟೇಷನ್ ಬಗ್ಗೆ ಹೇಳಿದ್ದೀನಿ, ಭಾರತದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತಕ್ಕಂತ ಹೇಳಿದ್ದೀನಿ. ಒಂದು ಇದರ ಕುರಿತು ವರದಿ ಬಂದಿತ್ತು, ಅದರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಅವಾಗ ಇದು ಕವರ್ ಆಗಿದೆ. ನೆಕ್ಸ್ಟ್ VVPAT ಬಗ್ಗೆ ಪ್ರೀವಿಯಸ್ ಮ್ಯಾಗ್ಝಿನ್ ತೆಗೆದು ನೋಡಿ, ಇದನ್ನು ಕವರ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಈ ತರನಾಗಿ ಸುಮಾರು ನೋಡಿ ನೀವು ಕೌಂಟ್ ಮಾಡಿರ್ಬೋದು. ನೀವು ಈ ಒಂದು BMTC ಒಂದು ಕಲ್ಯಾಣ ಕರ್ನಾಟಕ ಕಂಡಕ್ಟರ್ ಎಕ್ಸಾಮಿನೇಷನ್ನು ಮತ್ತು ಇದೇನು ನಿಮಗೆ ಒಂದು FDA ಎಕ್ಸಾಮಿನೇಷನ್ ನಡೆದಿತ್ತು. ಸೊ ಅದರಿಂದ ಸುಮಾರು 60ರಿಂದ 65 ಪ್ರಶ್ನೆಗಳು, 2 GK ಪತ್ರಗಳು, ಎವರೇಜು 2 32 ಪ್ರಶ್ನೆಗಳು. ಅರ್ಥ? ಇಷ್ಟು ಪ್ರಶ್ನೆಗಳು ಡೈರೆಕ್ಟ್ ಆಗಿ ನಮ್ಮ ಮ್ಯಾಗ್ಝಿನಿಂದ ಮತ್ತು ನಾವು NIS-ಇಂದ ಬಂದಿರತಕ್ಕಂಥದ್ದು. ಸೊ ಇದೇ ಥರನಾಗಿ ನಿಮಗೆ ವಿಡಿಯೋಸ್ಗಳನ್ನು ತರ್ತೀವಿ. ಈ ವಿಡಿಯೋಸ್ಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾವ ವಿಡಿಯೋ ಶೇರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋ ಶೇರ್ ಮಾಡಿ. ನಿಮಗೋಸ್ಕರವಾಗಿ ಡೆಡಿಕೇಟೆಡ್ ಆಗಿ ಮುಂದಿನ ಕ್ಲಾಸ್ಗಳನ್ನು ತರ್ತೀವಿ. ಇದು ಕ್ಲಾಸ್ ಲೆಂತಿ ಆಗಿದೆ, ಅದಕ್ಕೆ ಬಿಟ್ಟಿದ್ದೀವಿ. ಜುಲೈ 14, 15, 16 ಕರೆಂಟ್ ಅಫೇರ್ಸು ಪ್ಯೂರ್ಲಿ ಸಪ್ರೇಟ್ ಆಗಿ ಒಂದು ವಿಡಿಯೋವನ್ನು ತರ್ತೀವಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.